ಪ್ರವಚನದಲ್ಲಿ ಅದು ಬೆಳಗ್ಗಿನ ಪ್ರವಚನ ಅಂದಾಗ ಬೆಳಗ್ಗಿನ ಪ್ರವಚನ ಬಂದರೆ ಎಷ್ಟು ಜನ ಇದ್ದಾರೆ ಅದೊಂದು ಮತ್ತು ಇರೋದಾದ್ರೆ ಜ್ಞಾಪಕ ಇರಬೇಕು ಅಲ್ವಾ. ರಾಜನ ಪ್ರಾಣ ಎಲ್ಲಿದೆ? ಬೆಳಗಿನ ಪ್ರವಚನದ ಕೇಳಿದವರು ಬೆಳಗಿನ ಪ್ರವಚನದಲ್ಲಿ ಯಾವುದೋ ಒಂದು ಕಥೆ ಹೇಳಿದ್ರು ಸ್ವಾಮೀಜಿ. ರಾಜನ ಪ್ರಾಣ ಎಲ್ಲಿತ್ತು? ಗಿಣಿ. ಹೌದಾ? ಅದೇ ರಾಜನ ಆಸ್ಥಾನದಲ್ಲಿ ಇನ್ನೊಬ್ಬ ಜ್ಯೋತಿಷಿ ಇರ್ತಾನೆ, ಜ್ಯೋತಿಷ್ಯ ಹೇಳೋರು. ಅವ್ರ ಮಂತ್ರಿಗೆ ಜ್ಯೋತಿಷ್ಯ ಹೇಳ್ತಾರೆ, ನೀನು ಮುಂದಿನ ಸೋಮವಾರ ಸಾಹಿತ್ಯ ಅಂತ, ಇಷ್ಟು ಗಂಟೆಗೆ ಸಾಹಿತ್ಯ ಅಂತ. ಆ ಟೈಮಿಗೆ ಸರಿಯಾಗಿ ಮಂತ್ರಿ ಸುತ್ತೋಗ್ಬಿಡ್ತಾನೆ. ಅವಾಗ ರಾಜ ಏನು ಮಾಡ್ತಾನೆ, ಏಯ್ ಜ್ಯೋತಿಷಿ, ನೀನು ಯಾರಿಗೆ ಈ ಜ್ಯೋತಿಷ ಹೇಳ್ಕೋಬೇಡ, ನೀನು ಹೇಳಿದಕ್ಕೋಸ್ಕರ ಅವನು ಸತ್ತ, ಇಲ್ಲಿ ಸಾಹಿತ್ಯದಿಲ್ಲ, ನಿಂದು ಬಾಯಿ ಶುದ್ಧ ಇಲ್ಲ ಅಂತ ಇನ್ಯಾರು ಜ್ಯೋತಿಷ ಹೇಳ್ಕೋಬೇಡ, ಮತ್ತು ನಾಳೆ ದಿವಸ ನಿಮ್ಮ ಪ್ರಾಣ ತೆಗೆದುಬಿಡ್ತೀವಿ, ನೀನಿದ್ರೆ ಇನ್ನು ಯಾರ್ಯಾರು ಸಾಯ್ತಾರೋ ಅಂತಾರೆ. ಅಲ್ಲ ರಾಜ, ನನ್ನೊಂದು ಮಾತು ಕೇಳು ಅಂತ. ಮಾತಾಡಬೇಡ, ನೀನು ಮಾತಾಡೋದು ಯಾರು ಸಾಯ್ತಾರೋ ಹೇಳು, ನೀನು ಮಾತಾಡಬೇಡ, ನಾಳೆ ಬೆಳಗ್ಗೆ ತನಕ ಇರು, ನಾಳೆ ಬೆಳಗ್ಗೆ ನಿಮ್ಮ ಪ್ರಾಣ ತೆಗಿತೀವಿ ಅಂತಾನೆ. ಜ್ಯೋತಿಷಿ ಯೋಚನೆ ಮಾಡ್ತಾರೆ, ನಿಮ್ಮ ಪ್ರಾಣ ತೆಗಿತಾನೆ, ಏನು ಮಾಡೋದು ಅಂತ ಒಂದು ಮಾತು ಹೇಳ್ತಾನೆ. ಅವ್ನು ಕೇಳಿಸ್ಕೊಂಡ್ರೆ ಇಲ್ಲಿ ಪರ್ಮಿಷನ್ ಕೊಡಿದ್ರೆ ಇಲ್ಲಿ ಒಂದು ವಾಕ್ಯ ಹೇಳ್ತಾನೆ, ನಾನು ಸತ್ತು ಅರ್ಧ ಗಂಟೆ ನೀನು ಸಾಹಿತ್ಯ ಅಂತ. ಅರ್ಥ ಆಯ್ತಾ? ಇವಾಗ ಯಾರನ್ನು ಚೆನ್ನಾಗಿ ನೋಡ್ಕೋಬೇಕು? ಜ್ಯೋತಿಷ್ ಅವನು ಪ್ರಾಣ ತೆಗಿಬೇಕು ಅಂತಿದ್ದ. ಇವಾಗ ಅಲ್ಲ, ಪ್ರಾಣ ತೆಗಿಯೋದಲ್ಲ, ಮತ್ತೆ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಯಾಕೆ? ಅವನ ಪ್ರಾಣ ಇದ್ದರೆ ನನ್ನ ಪ್ರಾಣ ಇರುತ್ತೆ, ನನ್ನ ಪ್ರಾಣ ಅವನಲ್ಲಿದೆ ಅಂತ. ಅದೇ ರೀತಿಯೇ ನಾವುಗಳು ಹುಟ್ಟಿದ್ರಿಂದ ಸ್ವಲ್ಪ ಬುದ್ಧಿ ಬಂದಮೇಲೆ, ಬುದ್ಧಿ ಬಂದಿದೆ ಅಂತ ಅಂದ್ಕೊಳ್ತೀವಿ. ಸಾಮಾನ್ಯ ಹೇಳ್ತಾರೆ, ನಂಗೆ ಬುದ್ಧಿ ಬಂದಮೇಲೆ ಅಂತ. ಬುದ್ಧಿ ಬರಬೇಕಾದಂಥ ವಯಸ್ಸಾದ್ಮೇಲೆ ಅಂತ ಹೇಳಬೇಕು. ಬಳ್ಳಾರಿ ಬೀಚಿ ಅಂತ ಒಬ್ಬರು ನಮಗೆ ಆಚರು ಅವ್ರು ಹೇಳೋರು, ನಂಗೆ ಬುದ್ಧಿ ಬಂದಮೇಲೆ ಅಂತ ಹೇಳೋ ವಾಕ್ಯ ಸರಿಯಲ್ಲ, ನನಗೆ ಬುದ್ಧಿ ಬರಬೇಕಾದಂಥ ವಯಸ್ಸಾದ್ಮೇಲೆ. ಯಾಕೆ ನಾವೇನು ಬುದ್ಧಿ ಅಂದ್ಬಿಟ್ರೆ ಅದು ನಿಜವಾದ ಸರಿಯಾದ ಬುದ್ಧಿ ಅಲ್ಲ, ಎಲ್ಲ ನಮ್ಮನ್ನು ಸಿಗಿಸಿ ಒದ್ದಾಡಿಸೋ ಬುದ್ಧಿನೇ. ಅಲ್ಲ, ನಾವೇನು ಮಾಡಿದ್ವಿ, ನಮ್ಮನ್ನು ನೋಡ್ಕೊಳಕ್ಕಿಂತ ಚೆನ್ನಾಗಿ ಪರಿವಾರ ನೋಡ್ಕೊಳ್ಳೋದು. ಹಾಗೆ ನೋಡ್ಕೋಬಾರ್ದು ಅಂತಲ್ಲ, ಆದರೆ ನನ್ನನ್ನು ನಾನು ಮರ್ತುಬಿಟ್ಟು ಸದ್ಯ ಅವರು ಸುಖವಾಗಿರೋ ಸಾಕು, ಅವ್ರು ಚೆನ್ನಾಗಿರೋ ಸಾಕು ಅಂತ ನೋಡ್ಕೊತೀವಿ. ಹೌದಾ? ಕೊನೆಗೆ ಏನಪ್ಪ ಆಗುತ್ತೆ, ನಮಗೂ ತೃಪ್ತಿ ಇಲ್ಲ, ಏನೇನು ಮಾಡೋದು ಅದು ನಮಗೂ ತೃಪ್ತಿ ಇಲ್ಲ, ಯಾರಿಗೋಸ್ಕರ ಮಾಡೋದು ಅವ್ರಿಗೂ ತೃಪ್ತಿ ಇಲ್ಲ, ವೃಥ ಕ್ರಿಯೆ ವೃಥ ಎಲ್ಲ ವೃಥ ಅನಿಸುತ್ತೆ. ಹೌದಾ? ಯಾಕಪ್ಪ ಹೀಗಾಯಿತು ಅಂದರೆ, ನಾವು ಈ ಜಗತ್ತು ಬಂದ್ವಿ ಅಭಿಮಾನ ರಹಿತವಾಗಿ, ಯಾವ ಅಭಿಮಾನವೂ ಇರಲಿಲ್ಲ, ಅಭಿಮಾನ ಬೆಳೆಸ್ಕೊಂಡ್ವಿ. ಅದು ಯಾವ ರೀತಿ ಬೆಳೆಸ್ಕೊಂಡ್ವಿ? ನನ್ನ ನೋಡಿ ಬೇರೆಯವರು ಏನೇನು ಹೇಳಿದ್ರು ಅದನ್ನು ನಾನು ಸರಿಯಿತ್ತು ನಾನೇನು ತಪ್ಕೊಂಡ್ಬಿಟ್ಟೆ. ತಾಯಿ ಮಗುವಿನ ಬುದ್ಧಿ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದು ಅಂತಾರೆ, ಮಕ್ಕಳು ಹಾಗೆ ಅಂತಾರೆ. ಅದನ್ನು ಕೇಳಿ ನಾನು ಭಾಳ ಚೆನ್ನಾಗಿದ್ದೀನಿ ಅನ್ನಿಸ್ತು. ನೋಡಿ, ಎಲ್ರಿಗೂ ಅದಕ್ಕೆ ಹಾಗೆ ಅನಿಸ್ತು, ನಾನು ಚೆನ್ನಾಗಿದ್ದೀನಿ ಅಂತ. ಆಮೇಲೆ ನೀನು ಹಿಂದೂ ಅಂದರು. ಏನನ್ನು ಯೋಚನೆ ಮಾಡಿದ್ವು? ನಾ ಹಿಂದೂ ಅಂದರೆ ಏನು ತಿಳ್ಕೊಂಡಿದ್ದೆ ಹಿಂದೂ, ಏನು ಮಾಡಿದ್ರೆ ಹಿಂದೂ, ಏನು ಯೋಚನೆ, ನಾನು ಹಿಂದೂ ಅಂತ ಅಭಿಮಾನ ಬೆಳೆಸ್ಕೊಂಡೆ. ಮತ್ತು ನೀನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದರು, ಒಪ್ಕೊಂಡೆ. ಅಂದರೆ ಬೇರೆಯವರು ನನ್ನ ನೋಡಿ ಏನೇನು ಹೇಳಿದ್ರು ಅದನ್ನೆಲ್ಲ ನಾನೇನು ಒಪ್ಕೊಂಡೆ. ಹೌದಾ? ಕೊನೆಗೆ ಸ್ವಲ್ಪ ವಯಸ್ಸು ಬಂತು, ಏನೋ ಓದಿಕೊಂಡೆ. ಆ ಓದೇ ನಾನು ಏನು ಕೆಲಸಕ್ಕೆ ಸೇರಿಕೊಂಡ ಆ ಕೆಲಸವೇ ನಾನು. ಬದ್ರಿಯಲ್ಲಿ ಒಬ್ಬರು ರಿಟೈರ್ಡ್ ಜಡ್ಜ್ ಇದ್ರು. ಬದ್ರಿ ಅಂತ ಗೊತ್ತಾ ನಮಗೆ? ಅಲ್ಲಿ ರಿಟೈರ್ಡ್ ಜಡ್ಜ್ ಅವ್ರು ಹೇಳೋರು, ಎಲ್ಲ ಬಿಟ್ಟು ಇಲ್ಲಿ ಬಂದು ಬದಿಗೆ ಸೇರಿಕೊಂಡ್ರು ನಾನು ರಿಟೈರ್ಡ್ ಜಡ್ಜ್ ಅನ್ನೋದು ಹೋಗಿಲ್ಲ ಅಂತ. ಯಾಕೆ? ಏನು ಕೆಲಸ ಮಾಡ್ತೀವೋ ಅದೇ ನಾನು. ಎಲ್ಲಿ ಜಡ್ಜ ರಿಟೈರ್ಡ್ ಆಯಿತು ಬಿಟ್ಬಿಡು, ಆಗೋಯ್ತಲ್ಲ. ಇಲ್ಲ, ಬೋರ್ಡ್ ಹಾಕ್ಕೊಡ್ತಾರೆ, ರಿಟೈರ್ಡ್ ಇಂಜಿನಿಯರ್, ರಿಟೈರ್ಡ್ DSP ಅಂತ. ಅಂದರೆ
ಏನು ಕೆಲಸ ಮಾಡ್ತೀವಿ ಅದೇನೋ ಈ ರೀತಿ ಅಭಿಮಾನ ಬೆಳೆಸ್ಕೊಂಡ್ವಿ. ಹೌದಾ? ಹೆಂಗಸಾರಿ ಗಂಡಸ ಈ ಥರ ಅಭಿಮಾನ ಬೆಳೆಸ್ಕೊಳ್ತಾರೆ. ಆ ಅಭಿಮಾನ ಅನ್ನತಕ್ಕಂಥದ್ದೇನೆ ಎಲ್ಲ ಅನಂತಕ್ಕೂ ಮೂಲ. ಇವಾಗ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟುತ್ತೆ, ದೊಡ್ಡದಾಗುತ್ತೆ, ಅಭಿಮಾನ ಬೆಳೆದಿರುತ್ತೆ. ಇಂಥವ್ರ ಮಗಳು ನಾನು ಇಷ್ಟು ಓದ್ಕೊಂಡಿದ್ದೀನಿ, ಇಂಥ ಕೆಲಸ ಇದೆಯಲ್ಲ. ಮತ್ತೆ ಮದುವೆ ಆಗುತ್ತೆ, ಇಂಥವ್ರ ಮನೆ ಸೊಸೆ, ಇಂಥವ್ನ ಹೆಂಡತಿ ಅನ್ನತಕ್ಕ ಅಭಿಮಾನ ಇದೆ. ಈಗ ಚೆನ್ನಾಗಿ ಕೇಳಿ, ಇಂಥವ್ರ ಮಗಳು ಆಕೆಗೆ 20 ವಯಸ್ಸು ಅಂತ ಇಟ್ಕೊಳ್ಳೋಣ. ಹೌದಾ? ಸರಿ, ಮದುವೆ ಆಯಿತು. 20 ವಯಸ್ಸು 21ನೇ ವಯಸ್ಸು ಮದುವೆ ಆಯಿತು. ಮದುವೆ ಆದಮೇಲೆ 2 ವರ್ಷ ಆದಮೇಲೆ ಒಂದು ಮಗು ಆಯಿತು. ಈಗ ನಾನು ತಾಯಿ ಅನ್ನೋದು ಬಂತು. 20ನೇ ವಯಸ್ಸಿಗೆ ಮದುವೆ ಆಯಿತು, 21ನೇ ವಯಸ್ಸಲ್ಲಿ ಮದುವೆ ಆಯಿತು. 23ನೇ ವಯಸ್ಸಲ್ಲಿ ಒಂದು ಮಗು ಆಯಿತು. ಹೌದಾ? ನಾನು ತಾಯಿಯನ್ನು ಅಭಿಮಾನ ಬಂತು. ಈಗ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಬೇಕು, ಕಷ್ಟ ಏನಿಲ್ಲ. ನಾನು ಇಂಥವ್ರ ಮಗಳು ಅನ್ನೋಕ್ಕೆ ಎಷ್ಟು ವಯಸ್ಸು, ಇಂಥವ್ರ ಮನೆ ಸೊಸೆ ಅನ್ನೋಕ್ಕೆ ಎಷ್ಟು ವಯಸ್ಸು, ಈ ತಾಯಿ ಅನ್ನೋಕ್ಕೆ ಎಷ್ಟು ವಯಸ್ಸು? ಎಲ್ರಿಗೂ ಒಂದೇ ವಯಸ್ಸ, ಬೇರೆ ಬೇರೆನಾ? ಏನು ಹೇಳ್ತೀರ ಸುಮ್ಮನೆ ಈಗ ಅಂದರೆ ಏನು ಹೇಳಿ? ಎಲ್ರಿಗೂ ನಾನು ಇಂಥವ್ರ ಮಗಳು, ಇಂಥವ್ರ ಮನೆ ಸೊಸೆ, ಇಂಥ ಮಗುವಿನ ತಾಯಿ ಅನ್ನೋ ಅಭಿಮಾನ ಬಂದಿದೆ. ಈ 3 ಜನಕ್ಕೂ ಒಂದೇ ವಯಸ್ಸ, ಆಕಿನಲ್ಲಿ 3 ಅಭಿಮಾನವೂ ಇದೆ. ಒಂದೇ ವಯಸ್ಸ, ಬೇರೆ ಬೇರೆನಾ? ಒಂದೇ ವಯಸ್ಸು ಅಂತಾರೆ. ಹೌದಾ? ಇನ್ನು ಕೆಲವರು ಬೇರೆ ಬೇರೆ ಅಂತಾರೆ. ಸ್ವಾಮಿ ಒಟ್ಟಿನಲ್ಲಿ ಯಾವುದನ್ನು ಒಂದು ಒಪ್ಕೊಳ್ಬೇಕು. ಸ್ವಾಮೀಜಿ ಯಾವುದೋ ಒಂದು ಒಪ್ಕೊಳ್ತಾರೆ. ಕೆಲವರು ಒಂದೇ ಅನ್ನೋದು, ಕೆಲವರು ಬೇರೆ ಬೇರೆ ಅನ್ನೋದು. ಎರಡಂದರೆ ಒಂದು ಒಪ್ಕೊಳ್ಳಿ. ಅಲ್ಲ, ನಾವು ಯೋಚನೆ ಮಾಡಿದ್ರೆ 23ನೇ ವಯಸ್ಸು ಅಂದರೆ ಯಾರಿಗೆ? ಇಂಥವ್ರ ಮಗಳು ಅನ್ನೋಕ್ಕೆ. ಸೊಸೆ ಅನ್ನೋಕ್ಕೆ ಇನ್ನು 2 ವರ್ಷನೇ. ಹೆರಿಗೆ ಆಗಿ 6 ತಿಂಗಳಾಗಿದೆ. ತಾಯಿ ಅನ್ನೋಕ್ಕೆ 6 ತಿಂಗಳು. ಈಗ ಏನು ಆಯಿತು? ಆ ಮಗು ಸತ್ತೋಯ್ತು. ಮಗು ಸತ್ತೋದ್ರೆ ತಾಯಿನಲ್ಲಿ ಏನಾಯಿತು? ತಾಯಿ ಅನ್ನೋದಿದೆಯಾ? ಹೋಯ್ತು. ಅಲ್ಲ, ನಿಲ್ಸು. ಯಾರು ನೀವು ಮಾತಾಡ್ತಿಲ್ಲ, ಜೋರಾಗಿ ಮಾತಾಡಿ, ಪರವಾಗಿಲ್ಲ. ತಾಯಿ ಇದೆ, ಹೌದಾ? ಕೇಳಿ. ಅದೇ ನಾವು ಸಮಯ ಅದು ಅಂದ್ಕೊಳ್ತೀವಿ, ತಾಯಿ ಇದ್ದಾಳೆ, ಮಗು ಹೋಯ್ತು ಅಂತ. ತಾಯಿ ಇದ್ದಾಳೆ ಅಂದರೆ ನೀವು ಯಾರಿಗೆ ತಾಯಿ ಅಂತ ಹೇಳ್ಕೋಬೇಕು? ಆ ಮಗು ಹೋಗ್ಬಿಡ್ತು. ತಾಯಿ ಇದ್ದಾಳೆ ಅಂದರೆ ಯಾರಿಗೆ ತಾಯಿ ಅಂತ ಹೇಳ್ಬೇಕು? ನಾನು ಸತ್ತು ಮಗು ತಾಯಿ, ಸತ್ತು ಮಗು ತಾಯಿ ಅಂತ ಹೇಳ್ಕೊಳ್ತೀವಿ. ಇಲ್ಲ, ಯಾರನ್ನ ಸತ್ತರೆ ನಾವು ಹೇಳ್ತೀವಿ. ಯಾಕೆಂದರೆ ನಾನು ತಾಯಿ ಅನ್ನೋದು ಹೋಯ್ತು. ಯಾಕೆ ಯಾರು ತಾಯಿ ಅಂತ ಹೇಳ್ಕೋಬೇಕು? ಸೊ ನನ್ನ ಅಹಂಕಾರದಲ್ಲಿ, ನನ್ನ ವ್ಯಕ್ತಿತ್ವದಲ್ಲಿ ನಾನು ಸ್ವಲ್ಪ ಮುಕ್ಕಾಯ್ತು, ಅದಕ್ಕೋಸ್ಕರ ಓಡಾಡ್ತೀವಿ. ಅಂದಾಗ ಈ ಅಹಂಕಾರ ಅನ್ನತಕ್ಕಂಥದ್ದೇ ನಮ್ಮೆಲ್ಲ ಗೋಳಾಟಕ್ಕೂ ಮೂಲ. ಹೌದಾ? ಇದನ್ನು ತೆಗೆದುಕೊಳ್ಳೋದು ಮನುಷ್ಯ ಜೀವನದ ಗುರಿ. ಮನುಷ್ಯ ಜೀವನ ಅಷ್ಟೇ. ದ್ವೇ ವಿದ್ಯೆ ವೇದಿತವ್ಯ. ಮನುಷ್ಯನ ಹುಟ್ಟಿದ ಮೇಲೆ 2 ವಿದ್ಯೆ ಕಲಿಬೇಕು. ಒಂದು ಈ ಲೌಕಿಕ ವಿದ್ಯೆಗಳು, ತೆಲುಗಿನಲ್ಲಿ ಹೇಳ್ತಾರೆ ಕೋಟಿ ಕೊರತೆ ಕೋಟಿ ವಿದ್ಯೆಗಳು ಅಂತ. ಸ್ವಲ್ಪ ತಿನ್ನೋಕ್ಕೋಸ್ಕರ ಅದು ಎಷ್ಟೊಂದು ಅದು ಈಗಿನ ಕಾಲಕ್ಕಂತ ಎಲ್ಲ ಮಾಸ್ಟರ್ ಗ್ರಾಜುಯೇಟ್ಸು ಅಲ್ಲೆಲ್ಲ ಹೋದ, ದುಬೈಗೆ ಹೋದ, ಅಲ್ಲೋದ, ಇಲ್ಲ ಜಾತಿಗೆ ಬಂದರೆ ದುಡ್ಡು ಕೊಡ್ತಿದ್ದಕ್ಕೆ. ಬಟ್ ಈ ಎಲ್ಲ ವಿದ್ಯೆಯಲ್ಲೂ ಲೇಟೆಸ್ಟ್ ಕಂಪ್ಯೂಟರ್ ಸೈನ್ಸ್ ಎಲ್ಲದರಲ್ಲೂ ನಾನು ಸಂಸಾರಿ ದುಃಖಿ ಅನ್ನೋದು ಹೋಗುತ್ತೋ? ಹೋಗಲ್ಲ. ಅದಕ್ಕೋಸ್ಕರ ಇದೆಲ್ಲ ನಿಕೃಷ್ಟವಾದಂಥ ವಿದ್ಯೆ, ಅಪರ ವಿದ್ಯೆ. ಇದು ವಿದ್ಯೆನೇ ಅಲ್ಲ, ಅವಿದ್ಯೆನೇ. ಯಾಕೆ? ನಾನು ಸಂಸಾರಿ ದುಃಖಿ, ಹುಟ್ಟಿದ್ದೀನಿ, ಸಾಯ್ತೀನಿ ಅಂತ ಶುರು ಮಾಡಿದ್ರೆ ಯಾವ ವಿದ್ಯೆ ಆದ್ರೂ ನೀನು ಹುಟ್ಟು ಇಲ್ಲ, ಸಾವು ಇಲ್ಲ, ನೀನು ಆನಂದ ಅಂತ ಯಾವುದನ್ನು ಹೇಳುತ್ತೋ ಅಂದರೆ ಅದಕ್ಕೋಸ್ಕರ ನಾವು ಹುಟ್ಟಿದ್ದೀನಿ, ಸಾಯ್ತೀನಿ, ಹುಟ್ಟು ಸಾವು ಮತ್ತೆ ದುಃಖಿ ಅಂತ ಜೀವನ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿದ್ವೋ ಅದನ್ನು ಯಾವಾಗ ತೆಗೆದುಹಾಕುತ್ತೋ ನಿನಗೆ ದುಃಖವೇ ಇಲ್ಲ. ಬೆಳಗ್ಗೆ ನೋಡಿದ್ವಲ್ಲ
ಸಂಪೂರ್ಣವಾದ ದುಃಖ ಅನ್ನತಕ್ಕಂಥದ್ದು ಸುಖಮುತ್ತಮಂ. ಆ ಉತ್ತಮವಾಗಿರ್ತಕ್ಕಂಥ ಸುಖವನ್ನು ಪಡೆದ್ರೆ ಈ ದುಃಖ ಅನ್ನತಕ್ಕ ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಸೊ ಅದರಲ್ಲಿ ಸುಖದಲ್ಲಿ 3 ಥರ ಇದೆ: ಸಾತ್ವಿಕ, ರಾಜಸಿಕ, ತಾಮಸಿಕ ಸುಖ ಅಂತ. ಮೊದಲು ತಾಮಸಿಕ ಸುಖ ಅನ್ನತಕ್ಕ ನೋಡೋಣ. ಆ ತಾಮಸಿಕ ಸುಖ ಅನ್ನತಕ್ಕಂಥದ್ದು ನೋಡಿ ಅದನ್ನು ನಮ್ಮಲ್ಲಿ ಈಗ ಪರೀಕ್ಷೆ ಮಾಡಿಕೊಂಡು ತೆಗೆದು ಹಾಕ್ಕೊಂಡು ಆಮೇಲೆ ರಜೋಗುಣ, ಆಮೇಲೆ ಸಾತ್ವಿಕ ಗುಣ. ಸೊ ಈಗ ಆ ತಾಮಸಿಕ ಸುಖ ಅನ್ನೋದ್ರಲ್ಲಿ 15ನೇ ಅಧ್ಯಾಯದ 39ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷ ಸನ್ಯಾಸ ಯೋಗಃ. ಶ್ರೀ ಭಗವಾನುವಾಚ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮುದಾವೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮುದಾವೃತಂ. ಸಂಸ್ಕೃತ ಶ್ಲೋಕಗಳು, ಸಂಸ್ಕೃತ ಉಚ್ಚಾರಣೆ ಅಂತಕ್ಕಂಥದ್ದೇ ಭಾಳಷ್ಟು ನಮ್ಮನ್ನು ಶುದ್ಧಿ ಮಾಡುತ್ತೆ. ಹೇಳಿ ಪ್ರಯತ್ನ ಮಾಡಬೇಕು. ಇಬ್ಬರು ಧ್ವನಿ ಕೇಳಿಸುತ್ತೆ. ಸ್ವಾಮಿ ಧ್ವನಿ ಒಂದು, ಅದ್ಯಾರೋ ಬಾಕಿ. ಇನ್ನು ಮಿಕ್ಕದೆಲ್ಲ ಏನು ಕಷ್ಟವಾಗಿ ಭಜನೆ ಹೇಳ್ಕೊಟ್ರು ಅಷ್ಟೇ. ಹೇಳ್ಕೊಟ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ, ಏನೋ ಕಷ್ಟ ಅಂತ. ಉತ್ಸಾಹ ಬರಬೇಕು, ಭಕ್ತಿ ಬರಬೇಕು. ಎಲ್ಲರೂ ಹೇಳಿ ಪ್ರಯತ್ನ. ಶ್ರೀ ಭಗವಾನುವಾಚ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮುದಾವೃತಂ. ಯತ್ ಸುಖಂ ಅಗ್ರೇ ಅನುಬಂಧೇ ಚ, ಅಂದರೆ ಯಾವ ಸುಖ ಅನ್ನತಕ್ಕಂಥದ್ದು ಅಗ್ರೇ ಅಂದರೆ ಪ್ರಾರಂಭದಲ್ಲಿ, ಅನುಬಂಧೇ ಚ ಅನುಭವಿಸ್ತಕ್ಕಂಥ ಸಮಯದಲ್ಲಿ, ಮತ್ತು ಅವಸಾನಾಂತರ ಕಾಲೇ ಮತ್ತು ಕೊನೆ ಆದಮೇಲೆ ಅನುಭವಿಸ್ತಕ್ಕಂಥ ಸಮಯದಲ್ಲಿ, ಮತ್ತು ಸುಖ ಅನುಭವಿಸಿದ್ದು ಆದ ನಂತರ ಮೋಹನಂ ಮೋಹಕರಂ ಆತ್ಮನಃ ಆತ್ಮನಿಗೆ ಮೋಹವನ್ನುಂಟು ಮಾಡುತ್ತೆ. ಈ ಮೋಹ ಅನ್ನತಕ್ಕಂಥ ಶಬ್ದನ ಸಾಕಷ್ಟು ಅರ್ಥ ಇದೆ ಇದಕ್ಕೆ. ಒಂದು ಅಜ್ಞಾನ. ಅಜ್ಞಾನ ಏನಪ್ಪ, ಈಗ ಸಾಮಾನ್ಯವಾಗಿ ದೃಷ್ಟಾಂತ ಕೊಡ್ತಾ ಇರ್ತಾರೆ. ಹಾವು ಕತ್ತಲಲ್ಲಿ ಹಗ್ಗ ಇದೆ, ಅದನ್ನು ಹಗ್ಗ ಅಂತ ಗೊತ್ತಿಲ್ಲ, ಹಾವು ಅಂತ ಭ್ರಮೆ ಪಡ್ತಾನೆ. ಇದು ಅಜ್ಞಾನ, ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು. ಇದನ್ನು ಮೋಹ ಅಂತಾರೆ. ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದನ್ನು ಮೋಹ ಅಂತಾರೆ. ಮತ್ತು ಮೋಹ ಅಂದರೆ ನನ್ನದು, ನಾನು ನನ್ನದು ಅನ್ನತಕ್ಕಂಥದ್ದು. ಈ ನನ್ನದು ಅನ್ನತಕ್ಕಂಥದ್ದೇ, ನಾನು ನನ್ನದು ಅನ್ನತಕ್ಕಂಥದ್ದೇ ದುಃಖಕ್ಕೆ ಮೂಲ. ಇವತ್ತು ಪೇಪರಲ್ಲಿ ನೀವು ಟಿ ವಿನಲ್ಲಿ ನೋಡಿರ್ತೀರ, ನೆನ್ನೆ ಎಲ್ಲ ತೋರಿಸಿರ್ತಾರೋ ಬೆಳಗ್ಗೆ ತೋರಿಸಿರ್ತಾರೆ. ಯಾಕೆ ನಿನ್ನೆ ರಾತ್ರಿ 3 ಗಂಟೆ ನಡೆದಿದೆ. ರೈಲಿನಲ್ಲಿ 120 ಜನ ಸತ್ತೋಗ್ಬಿಟ್ಟು ರೈಲ್ ಆಕ್ಸಿಡೆಂಟಲ್ಲಿ. ಉತ್ತರ ಪ್ರದೇಶದಲ್ಲಿ 120 ಜನ ಸತ್ತೋಗಿದ್ದಾರೆ. ಇವಾಗ ಪೇಪರ್ ನೋಡಿದಾಗ, ಟಿ ವಿನಲ್ಲಿ ನೋಡಿದಾಗ ನಮಗೇನು ಅನ್ನಿಸ್ತು, ಅಯ್ಯೋ ಹೋಗಲಿ ಬಿಡ ಅಂತೀವಿ, ಅಷ್ಟೇ ಹೌದಾ? ಒಂದು ವೇಳೆ
ನಮ್ಮವ್ರು ಯಾರೋ ಆ ಟ್ರೈನಲ್ಲಿ ಹೋಗಿದ್ರು ಅಂದರೆ ಅವಾಗೇನಾಗಿತ್ತೇನೆ, ಅಮೇರಿಕಾದಲ್ಲಿ ಟೆರರಿಸ್ಟ್ ಯಾವ್ದೋ ಒಂದು ಬಿಲ್ಡಿಂಗ್ ಹೊಡೆದಾಕ್ಬಿಟ್ರು. ಆ ಬಿಲ್ಡಿಂಗ್ ಹೊಡೆದಾಕಿದ್ರೆ ಇಲ್ಲಿ ಯಾರ್ಯಾರ ಮಕ್ಕಳು ಅಮೇರಿಕಾದಲ್ಲಿದ್ರು ಭಾರತ ದೇಶರು ಇವ್ರಿಗೆಲ್ಲ ಮೈ ನಡ್ಕ ಹತ್ಬಿಡ್ತು. ಏನು ನಮ್ಮೂರು ಹೋದ್ರು ಏನು ಅಂತ. ಮತ್ತೆ ಅವಳಿಗೆ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಾವೆಲ್ಲ ಒಂದು ಹಳ್ಳಿ ಥರ ಇದ್ದೀವಿ, ಕಾರಿನಹಳ್ಳಿ ಥರ ಎಲ್ಲ ಇದ್ದೀವಿ, ನಮಗೇನಾಗಲ್ಲ, ಅದೆಲ್ಲೋ ಬಾಂಬೆನೆಲ್ಲ ಎಲ್ಲೋ ನಡೆದಿದೆ, ಏನು ಭಯಪಡಬೇಡಿ ಅಂತ ಭಾಳಷ್ಟು ಜನ ಫೋನ್ ಮಾಡಿದ್ರೆ ನೀವು ನೆಮ್ಮದಿ. ಯಾಕಪ್ಪ, ನನ್ನದು ಅನ್ನಂತ ಕಲಿದ್ರೆ, ನನ್ನವರು ಅನ್ನೋದಿದ್ರೆ ದುಃಖ ನಮಗೆ. ಇದಕ್ಕೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ಯಾವುದೋ ಮನೆ ಬೆಂದೋಗ್ತಾ ಇರುತ್ತೆ, ಒಂದು ಕೊಡಾಡ್ತಿರ್ತಾನೆ ಯಜಮಾನ, ಈ ಮನೆ ಕಟ್ಟಿದ ಮೇಲೆ ನಂಗೆ ಮರ್ಯಾದೆ ಇತ್ತು ಬಂಧು ಬಳಗದಲ್ಲಿ, ನಾನು ಸಂಪಾದನೆ ಎಲ್ಲ ಹಾಕಿ ಯಾಕೆ ಒಂದು ಮದುವೆ ಮಾಡಿದ್ರೆ ಒಂದು ಮನೆ ಕಟ್ಟಿದಿರೋ ಸಂಪಾದನೆ ಹೋಗುತ್ತೆ, ಇನ್ನು ಸಾಲ ಸೋಲ ಆಗುತ್ತೆ. ಕಟ್ಟಿದೆ ಇವಾಗ ಇದು ಬೆಂದೋಗ್ತಾ ಇದೆ, ನನ್ನ ಜೀವನನೇ ಹೋಯಿತು ಅಂತ ಒಂದು ಕೊಡಾಡ್ತಿರ್ತಾರೆ. ಸರಿ, ವೇದಾಂತ ಕೇಳಿದ್ರು ಇದ್ರಲ್ಲ ಸ್ವಲ್ಪ ಜನ ಈಗಿನ ಕಾಲಕ್ಕೆ, ಅವರೆಲ್ಲ ಸಮಾಧಾನ ಮಾಡ್ತಾರೆ, ಯಾವತ್ತಿದ್ರು ಹೋಗೋದು ಇದೆಲ್ಲ, ಯಾಕೆ ಓಡಾಡ್ತೀಯ? ಜನಕ ಮಹಾರಾಜ ಮಿತ್ರನಾಗಿರೋ ಸುಟ್ಟೋಯ್ತು, ಓಡಾಡ್ನೇನು, ಅದೇ ರೀತಿ ನೀನು ಸಮಾಧಾನ ಮಾಡ್ಕೋ ಅಂತ ಈ ವೇದಾಂತಿಗಳೆಲ್ಲ ವೇದಾಂತ ಹೇಳ್ತಾರೆ. ಯಾಕೆಂದರೆ ಬೇರೆ ಮನೆ ಸುಟ್ಟೋಗೋ ಸಮಯದಲ್ಲಿ ನಾವು ಅವ್ರಿಗೆ ವೇದಾಂತ ಹೇಳೋದು ಭಾಳ ಸುಲಭ. ಯಾರೊಬ್ಬ ಆಫೀಸಿಂದ ಮನೆಗೆ ಹೋಗ್ತಿದ್ದಂತೆ, ಫ್ರೆಂಡ್ ಮನೆಗೆ ಭಾಳಷ್ಟು ಜನ ಸೇರಿದ್ರು. ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಹೊರಗಡೆ ಹೋದರೆ ಅವ್ರು ಹೆಂಡತಿ ಸತ್ತೋಗ್ಬಿಟ್ಟೆ, ಆ ಫ್ರೆಂಡ್ ಹೆಂಡತಿ ಹೋಗ್ಬಿಟ್ಟು ಹೇಳಿ ಇವನು ಸಮಾಧಾನ ಮಾಡೋದು, ಎಲ್ಲರೂ ಒಂದು ದಿವಸ ಹೋಗೋದೆ, ನಾವು ಕ್ಯೂನಲ್ಲಿ ಇದ್ದೀವಿ, ನಾವು ಹೋಗ್ತೀವಿ, ಯಾಕೆ ಓಡಾಡ್ತೀಯ ಅಂತ ಎಲ್ಲ ಸಮಾಧಾನ ಮಾಡಿ ಮನೆಗೆ ಹೋಗ್ತಾನೆ, ಅವ್ನು ಹೆಂಡತಿ ಸತ್ತೋಗಿದ್ದಾರೆ. ಇವಾಗ ಸಮಾಧಾನ ಮಾಡ್ಕೋಬೇಕು, ಎಲ್ಲ ಒಂದು ದಿವಸ ಹೋಗೋದೆ ಅಂತ ಆಗುತ್ತೋ ಸಮಾಧಾನ? ಅದೇ ರೀತಿ ಇವರೆಲ್ಲ ವೇದಾಂತ ಹೇಳಿದ ಮನೆ ಸುಟ್ಟ ಯಜಮಾನಿಗೆ ಸಮಾಧಾನ ಆಗಿಲ್ಲ, ಓಡಾಡ್ತಾರೆ ಇದ್ದಾನೆ. ಕೊನೆಗೆ ಯಾರೋ ಬಂದ, ಯಾಕೆ ಓಡಾಡ್ತೀಯ, ನಿಂದೆಲ್ಲ ಮನೆ ಮಾರ್ಬಿಟ್ಟಿಯಾರೆ, ನಿಂದೆಲ್ಲ ಮನೆ ಯಾಕೆ ಓಡಾಡ್ತೀಯ ಅಂತ. ಹೌದೇನು, ಮಾರ್ಬಿಟ್ನೆ? ಹೌದು, ನಿನ್ನ ಮಗ ಮಾರಿ ದುಡ್ಡು ತೊಗೊಂಡು ಬ್ಯಾಂಕಲ್ಲಿ ಹಾಕೊಂಡೆ. ಹಾಗಿದ್ಮೇಲೆ ಒಳ್ಳೇದಾಯ್ತು ಬಿಡು, ಇವಾಗ ನಗ್ತಾ ಇದೆ. ಒಂದು ನಿಮಿಷಕ್ಕೆ ಮುಂಚೆ ಸುಟ್ಟೋಗ್ತಿರತಕ್ಕಂಥ ಮನೆ ದುಃಖ, ಇವಾಗ ಆನಂದ. ಅಷ್ಟಲ್ಲೇ ಮಗ ಓಡಾಡಿ ಬಂದ, ಇಲ್ಲಪ್ಪ ವ್ಯಾಪಾರ ಆಗಲಿಲ್ಲ, ಏನೋ ವಾಸ್ತುದಲ್ಲಿ ಅಡ್ಡ ಬಂದ್ಬಿಟ್ರು, ಈ ವಾಸ್ತು ಸ್ವಲ್ಪ ನಿಜವಾದ ತಲೆಗೆ ಹಾಕೋಬೇಡಿ, ಇಷ್ಟು ಮಾತ್ರ ವಾಸ್ತು ಇರೋದು. ಏನು ಅವರೇ ಹೇಳ್ತಾರೆ ಭಾಳಷ್ಟು ಜನ, ಎಲ್ಲಿ ಕಿಟಕಿ ಬಾಗಿಲು ಇಟ್ಟರೆ ನಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಆರೋಗ್ಯವಾಗಿರ್ತೀವಿ, ಇಷ್ಟೇ. ಅಷ್ಟರಲ್ಲಿ ಇನ್ನೂ ಒಂದು ಮಾತಾಡ್ತಾ ಅವ್ರಿಗೆ, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ವಾಸ್ತು ನೋಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಆದರೆ ಈಗಿನ ಕಾಲಕ್ಕೆ ಇವನ್ ವೇದಾಂತ ಶ್ರವಣ ಮಾಡೋರು ಅಷ್ಟೇ, ನೀನೇ ಆನಂದ ಸ್ವರೂಪ ಎಷ್ಟು ಹೇಳಿದ್ರು, ಯಾವುದೋ ಮನೆಯಲ್ಲಿ ಹಲವಾರು ವರ್ಷಕ್ಕೆ ಕೇಳಿದ್ರು, ಯಾರೋ ಬಂದರು ಮನೆ ನೋಡಿದ್ರು, ವಾಸ್ತು ತೋರಿಸ್ತಿದ್ದೀರಾ ಅಂದರು. ಇವ್ರಿಗೆ ತಲೆಕಟ್ಟಾಯ್ತು. ಇಲ್ಲ ನಾವು ತೋರಿಸಿಲ್ಲ ಅಂದರು. ಒಬ್ಬ ವಾಸ್ತುನ ಕರ್ಕೊಂಬಂದರು, ಒಂದು ದಿವಸ ವಾಸ್ತುಕ ನಡೀತಿ ಘಟನೆ, ಕರ್ಕೊಂಬಂದರೆ ಆ ಸಮಯಕ್ಕೆ ಅವ್ರ ಮನೆಗೆ ವಾಸ್ತುನ ಬಂದೇನೆ ನೋಡ್ತೇನೆ. ಆ ಸಮಯಕ್ಕೆ ಕೈಯನ್ನ ಸ್ವಾಮಿ ಹೋದ್ರಲ್ಲಿ ಆ ವಾಸ್ತುನ ಪರಿಚಯ ಇತ್ತು. ನಮಸ್ಕಾರ ಅಂದರು, ಕೂತ್ಕೊಂಡ್ವಿ. ಅವ್ರು ಕೇಳಿದ್ರು, ಈ ಸ್ವಾಮೀಜಿ ನಿಮ್ಮ ಮನೆಗೆ ಬರ್ತಿರ್ತಾರ ಅಂತ. ಬರ್ತಾರೆ, ಇಲ್ಲೇ ಇರ್ತಾರೆ, ಪರ್ಮನೆಂಟ್ ರೂಮ್, ಅದು ಅವ್ರದೇ ರೂಮು, ಈಗೂ ಇದೆ ರೂಮು, ಪರ್ಮನೆಂಟ್ ರೂಮು. ಈ ಬರ್ತಾರೆ, ಪ್ರವಚನ ನಡೆಯುತ್ತೆ. 3 ತಿಂಗಳಿಗೆ ಒಂದ್ಸಲ ಪ್ರವಚನ ನಡೆಯೋದು, 10 ದಿವಸ, ವರ್ಷಕ್ಕೆ ಒಂದ್ಸಲ 41 ದಿವಸ ನಡೆಯೋದು. ಬರ್ತಾರೆ ಇದನ್ನೇ. ಮತ್ತು ಈ ಸ್ವಾಮಿಗಳು ಬಂದು ನೀನೇ ಬ್ರಹ್ಮಸ್ವರೂಪ, ಆನಂದ ಸ್ವರೂಪ, ಎಲ್ಲರೂ ಬ್ರಹ್ಮಸ್ವರೂಪ ಅಂತ ಹೇಳ್ತಿರ್ಬೇಕಾದ್ರೆ ಈ ವಾಸ್ತವಿಕ ಭಯ ನಿಮ್ಗೆ ಯಾಕೆ ಬಂತು ಅಂದರು. ಯಾಕೆ ನಾವು ಆ ವಾಸ್ತು ದಾಖಲೆ ತಲೆಗೆ ಹಾಕ್ಕೊಳ್ತೀವಿ. ನೋಡಿ, ವೈಎಸ್ ರೆಡ್ಡಿ ವಾಸ್ತು ಚೇಂಜ್ ಮಾಡಿಸೋ ಎಲೆಕ್ಷನ್ ಮುಂಚೆ ಇನ್ನು 3 ಟರ್ಮು ನೀನೇ ಬರ್ತೀಯ, 15 ವರ್ಷದ ಕಾಲ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿರ್ತೀಯ ಅಂತ ವಾಸ್ತು ಚೇಂಜ್ ಮಾಡಿಕೊಟ್ರು. ಸರಿ, ಗೆದ್ದ ಚೀಫ್ ಮಿನಿಸ್ಟರ್ ಆದ. ಅಲ್ಲಿ ವಾಸ್ತು ಕರೆಕ್ಟ್ ತಾನೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಅದೇ ವಾಸ್ತುನ
ಇಲ್ಲಿ ದೇವೇಗೌಡರ ಮಗ ಇದ್ದಾನಲ್ಲ ಯಾರು, ಕುಮಾರಸ್ವಾಮಿ, ಆ ವಾಸ್ತು ನಾನು ಕಲಿಸ್ದ. ಯಾಕೆ ಅವನು ವಾಸ್ತು ಚೇಂಜ್ ಮಾಡಿಕೊಟ್ಟ, ಗೆದ್ದ, ಚೀಫ್ ಮಿನಿಸ್ಟರ್ ಆಗ್ಬಿಟ್ಟ. ನನಗೂ ವಾಸ್ತು ಚೇಂಜ್ ಮಾಡಿಕೊಡು, ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ಎಷ್ಟು ಟರ್ಮ್ ಇತ್ತು ನೋಡು, ಚೆನ್ನಾಗಿ ಮಾಡು ಅಂತ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು. ಇಷ್ಟು ದುಡ್ಡು ಅಂತಾರೆ ಗೊತ್ತಾಯ್ತೇನೋ. ಮತ್ತೆ ಒಂದು ವಾರ ಬಿಟ್ಕೊಂಡು ಬರ್ತೀನಿ ಅಂತ ವಾಪಸ್ ಹೋದರೆ ನೆಕ್ಸ್ಟ್ ಡೇ YSRD ಮಿಕ್ಸಿಂಗ್ ಅಂತ ಪೇಪರ್ ಬಂತು. ಮತ್ತೆ 10 ಗಂಟೆಗೆ ಹೋಗ್ಬಿಟ್ಟು ಅಂತ ಬಂತು. ಅವಾಗ ಕುಮಾರಸ್ವಾಮಿ ಎಚ್ಚೆತ್ಕೊಂಡ್ರು, 3 ಟರ್ಮ್ ನೀನು ಚೀಫ್ ಮಿನಿಸ್ಟರ್ ಆಗಿರ್ತೆ ಅಂತ ಹೇಳ್ದ ವಾಸ್ತು ನಾನು. ಮತ್ತು ಇವಾಗೇನಾಯಿತು, ಕ್ಯಾನ್ಸಲ್ ಮಾಡಿಬಿಟ್ರು, ಬೇಡ ನೀನು ವಾಸ್ತು ಮಾಡೋ ಬೇಡ ಅಂತ. ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಗೇಟ್ ಚೇಂಜ್ ಮಾಡಿ, ಯಾಕೆ ಹೇಳ್ತೀನಿ, ನಿಜವಾದ ತಲೆ ಕೆಡಿಸ್ಕೊಡ್ತಾರೆ ಸಾಕಷ್ಟು ಜನ. ವೇದಾಂತ ಕೇಳೋದು ತಲೆ ಕೆಡಿಸ್ಕೊಡ್ತಾರೆ. ಜನಾರ್ದನ್ ರೆಡ್ಡಿ ಗೇಟ್ ಚೇಂಜ್ ಮಾಡುತ್ತಾರೆ, ವಾಸ್ತು ಸರಿ ಇಲ್ಲ ಅಂತ. ಏನು ವಾಸ್ತು ಪುರುಷ ಬಂದೋ ಬಿಟ್ನೋ ಆ ಗೇಟಲ್ಲಿ, ಬಟ್ CBIನವ್ರು ಅದೇ ಗೇಟಲ್ಲಿ ಬಂದರು. ಯಾವ ಗೇಟ್ ಚೇಂಜ್ ಮಾಡಿ ಇತ್ತೋ ಅದೇ ಗೇಟಲ್ಲಿ CBIನವ್ರು ಹೊರಗಡೆ ಬಂದರು. ಆದ ಕಾರಣ ಈ ವಾಸ್ತು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ. ತೋರಿಸ್ಬೇಕಕ್ಕೆ ನಮ್ಮ ಮನಸ್ಸು ಸುಮ್ಮನಿರಲ್ಲ. ತೋರಿಸ್ಬಿಟ್ಟು ಏನು ಮಾಡೋದು ಮಾಡಿ ಸುಮ್ಮನೆ ಆಗಿಬಿಡ್ಬೇಕು. ಹೌದಾ? ಹೇಳಿದ್ರು ವಾಸ್ತುನವರು ಒಪ್ಪಲಿಲ್ಲ. ಯಾಕೆಂದ್ರೆ ಅವ್ರ ಮನೆ ಯಾವ ಮನೆ, ಅವ್ರ ವಾಸ್ತುನವರು ಯಾವ ಮನೆ ಯಾರಿಗೂ ಒಪ್ಪಲ್ಲ. ಅದಕ್ಕೋಸ್ಕರ ವಾಸ್ತುನವರು ಒಪ್ಪಲಿಲ್ಲ. ಅಜ್ಞಾನ ವಾಪಸ್ ತೊಗೊಂಡ್ಬಿಟ್ಟ, ನಮ್ಮದೇ ಮನೆ ಸುಟ್ಟೋಗ್ತಾ ಇದೆ ಇಂದ ಮಗ. ಅಯ್ಯೋ ಹೌದೇನೋ ಅಂತ ಹೇಳ್ತಾರೆ. ಅದೇ ಮನೆ ಸುಟ್ಟೋಗೋದು ಒಂದ್ಸಲ ದುಃಖ, ಒಂದ್ಸಲ ಸುಖ, ಮತ್ತೆ ಇನ್ನೊಂದ್ಸಲ ದುಃಖ. ಯಾಕೆ ಅರ್ಥ ಆಯ್ತಾ ನಿಮಗೆ? ನಂದು ನೆನ್ನೆನೂ ಸ್ವಾಮಿ ಪ್ರಸ್ತಾಪ ಮಾಡಿದರು. ಯಾವುದು ನಮ್ಮ ಜೊತೆ, ಯಾವುದು ನಂದು? ಬರೀಕೆ ನೆಮ್ಮದಿ, ಬರೀಕೆನಲ್ಲಿ ಹೋಗ್ತೀವಿ. ಇವಾಗ ಉಪಯೋಗಿಸೋಣ, ಅಭಿಮಾನ ಇಲ್ಲದೆ ಉಪಯೋಗಿಸ್ಬೇಕು. ಹೌದಾ? ಅದನ್ನ ಆ ನಂದು ಅನ್ನತಕ್ಕಂಥ ಮೋಹ, ಅಜ್ಞಾನ, ಮಮತೆ, ನಂದು ಅನ್ನತಕ್ಕಂಥದ್ದು ಮೋಹ. ಅಷ್ಟೇ ಅಲ್ಲ, ವಿವೇಕ ಅನ್ನತಕ್ಕಂಥದ್ದಿಲ್ಲ. ಸರಿಯಾಗಿ ವಿವೇಕ ಮಾಡತಕ್ಕಂಥ ಶಕ್ತಿ ಇಲ್ಲ, ಅದನ್ನು ಮೋಹ ಅಂತಾರೆ. ಸೊ ಇಲ್ಲಿ ಯಾವ ಸುಖ ಅನ್ನತಕ್ಕಂಥದ್ದು ಅನುಭವಿಸ್ತಕ್ಕಂಥ ಸಮಯದಲ್ಲೂ, ಅನುಭವಿಸಿದ ಆದಮೇಲೂ ಮೋಹಕರಂ, ಅವನಿಗೆ ಮೋಹವನ್ನು ಉಂಟು ಮಾಡುತ್ತೋ, ಅವಿವೇಕವನ್ನು ತಗೊಂಡ್ಬರುತ್ತೋ ಅವನು ಅಂಥದ್ದು ತಾಮಸಿಕವಾಗಿರ್ತಕ್ಕಂಥ ಸುಖ. ಅವಿವೇಕ ತೊಗೊಂಬರುತ್ತೆ ಅಂದರೆ, ಪೂರ್ವದಲ್ಲಿ ಇದೆ ಬೆಂಗಳೂರಲ್ಲಿ, ಅಲ್ಲಿ ಮಲ್ಲೇಶ್ವರ ಅಂತ ಒಂದು ಏರಿಯಾದಲ್ಲಿ ಒಂದು ರೂಮಲ್ಲಿದ್ದೆ ನಾನು. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಅವಾಗಲೂ ಬೆಳಗಿನ ಜಾವ ಹೇಳೋದು, ಏನೋ ಸಾಧನೆ ಎಲ್ಲ ಮಾಡಿಕೊಡೋದು, ಒಂದು ಈಶ್ವರನ ಫೋಟೋ, ಅದಕ್ಕೆ 2 ದೀಪ ಹಚ್ಚಿಡ್ತಿದ್ದೆ, ಊದ್ಕಡ್ಡಿ ಹಚ್ಚಿಡ್ತಿದ್ದೆ. ಒಬ್ಬ ಕಸಗಳು ನೆಲ್ಲೂರಿನೊಬ್ಬ ಲೆಟ್ರಿನ್ ಕ್ಲೀನ್ ಮಾಡೋಕ್ಕೆ ಬರೋನು, ಅವನು ಕುಡ್ಕೊಂಬರೋನು. ವಿವೇಕಾನಂದ ಕಳ್ಕೊಳ್ತಾರೆ ಅನ್ನೋಕ್ಕೆ ಹೇಳ್ತೀನಿ. ತಮೋಗುಣದ ವ್ಯವಹಾರ ಮಾಡಿ ವಿವೇಕ ಕಳ್ಕೊಳ್ತಾರೆ ಅನ್ನೋಕ್ಕೆ ಬರೋನು. ನಮ್ಮ ಈಶ್ವರನ ಫೋಟೋ ಅದೆಲ್ಲ ನೋಡೋದು. నెల్లూరు తెలుగు నువ్వు ఇదంతా చేస్తున్నావు, నువ్వు సస్తావు, నేను బాగా తాగి నేను సస్తాను. నాది మంచి జీవనమా, నేను నిజం దిగెక్కడం, నాది మంచి జీవనమా, నీది మంచి జీవనమా? నేను భోగం అనుభవించి సస్తున్నాను, నువ్వు ఏదో చేసుకొని సస్తావు. ఎవరి జీవితం మంచిది? ಹೌದು ಅಲ್ಲ? ಅಂದರೆ ಆ ಭೋಗ ಜೀವನ ಅನ್ನತಕ್ಕಂಥದ್ದಲ್ಲಿ, ತಮೋಗುಣದಲ್ಲಿ ವಿವೇಕ ಅನ್ನತಕ್ಕಂಥದ್ದು ಇರಲ್ಲ. ಆ ಅವಿವೇಕವನ್ನೇ ವಿವೇಕ ಅಂದ್ಕೊಳ್ತಾರೆ ಅಷ್ಟೇ. ಪಾಪ ಅವನೇನಾದ ಕೊನೆಗೆ ಕುಡಿದು ಒಂದ್ಸಲ ಜನವರಿ ತಿಂಗಳಲ್ಲಿ ಆ ಬೆಂಗಳೂರ ಚಳಿ, ಆ ಚಳಿ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಒಲೆ ಮೇಲೆ ಕೂತ್ಬಿಟ್ಟ, ಹಾಗೆ ಬೆದ್ದೋಗ್ಬಿಟ್ಟ. ಇದು ತಮೋಗುಣದ ಸುಖ. ಅದಕ್ಕೆ ಹೇಳ್ತಾರೆ ನಿದ್ರ, ಆಲಸ್ಯ, ಪ್ರಮಾದ. ಯಾವ ಸುಖ ಮೊದಲು ಅನುಭವದಲ್ಲಿಯೂ ಮುಗಿದ ಮೇಲಿನ ಕಾಲದಲ್ಲಿಯೂ ತನಗೆ ಮೋಹನುಂಟು ಮಾಡೋದಾಗಿ ನಿದ್ರಾ, ಆಲಸ್ಯ, ಪ್ರಮೋತ್ವಾದ ಅಂದರೆ ನಿದ್ರೆ, ಆಲಸ್ಯ, ಸೋಮರಿತನ, ಎಚ್ಚರಿಕೆಯಲ್ಲಿದ್ದರು. ಇವುಗಳಿಂದ ಉಂಟಾದ್ದರಿಂದ ನಿದ್ರಾ, ಆಲಸ್ಯ, ಪ್ರಮೋದ ಎನಿಸಿರುವ ಆ ಸುಖವು ತಾಮಸ ಎನಿಸುವುದು.
ಯಾವ ಸುಖ ಅನ್ನತಕ್ಕಂಥದ್ದು ನಮಗೆ ಅವಿವೇಕ ಅನ್ನತಕ್ಕಂಥ ತಗೊಂಬರುತ್ತೋ ಅದು ತಮೋಗುಣದ ಸುಖ. ಅದರಲ್ಲಿ ನಿದ್ರಾ, ಆಲಸ್ಯ, ಪ್ರಮಾದ. ನಿದ್ರೆ ಸುಖ ಅನ್ನತಕ್ಕಂಥದ್ದು ತಮೋಗುಣದ ಲಕ್ಷಣ. ಈಗ ನಿದ್ದೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಬೇಕು. ಚೆನ್ನಾಗಿ ಕೇಳಿ, ನಿದ್ದೆ ಅನ್ನತಕ್ಕ ಮನುಷ್ಯನಿಗೆ ಅವಶ್ಯಕತೆ ಇದೆ. ನಿದ್ದೆ ಮಾಡೋದು ತಪ್ಪಲ್ಲ, ಹೌದಾ? ಎಷ್ಟಪ್ಪ ನಿದ್ದೆ ಮಾಡಬೇಕು, ಎಷ್ಟೊತ್ತು ನಿದ್ದೆ ಮಾಡಬೇಕು, ಯಾವಾಗ ನಿದ್ದೆ ಮಾಡಬೇಕು, ಅದು ಮುಖ್ಯ. ರಾತ್ರಿ 10 ಗಂಟೆ ಒಳಗೆ ಮಲಗಬೇಕು. ಏನಂತೀರಿ ನೀವು? ಇನ್ನೊಂದ್ಸಲ ಹೇಳಿ. ಯಾವ ಕಾಲದಲ್ಲಿ ಇದ್ದೀರಾ? ಅಲ್ಲ ಸ್ವಾಮಿ, ಈ ಯಾರನ್ನ 10 ಗಂಟೆ ಒಳಗೆ ಮಲಗ್ತಾರ? ಯಾವನು ಹುಚ್ಚ ಮಲಗ್ಬೋದು ನಿಮ್ಮಂಥವ್ರು. ಅಷ್ಟೇ ಹೊರತು ಆ ಟಿ ವಿನಲ್ಲಿ ಕ್ರೈಮ್ ಸ್ಟೋರಿ ಅದು ಇದೆಲ್ಲ ನೋಡಿಕೊಂಡು ನಿಜವಲ್ಲ. ಕ್ರೈಮ್ ಸ್ಟೋರಿ ಯಾಕೆ ತೋರಿಸ್ತಾರೋ, ಈ ಜನ ಯಾಕೆ ನೋಡ್ತಾರೋ? ಆ ಗೌರ್ಮೆಂಟ್ನವ್ರಿಗೂ ಬುದ್ಧಿ ಇಲ್ಲ, ಈ ಜನಕ್ಕೂ ಬುದ್ಧಿ ಇಲ್ಲ. ಏನು ಪ್ರಯೋಜನ ಕ್ರೈಮ್ ಸ್ಟೋರಿ ನೋಡಿ? ಆಯಿತು, ಅಲ್ಲ 10 ಗಂಟೆ ಒಳಗೆ ಮಲಗಬೇಕು. ಬೆಳಗಿನ ಜಾವ 4 ಗಂಟೆಗೆ ಇರಬೇಕು. ಇವಾಗ ಸೈಂಟಿಸ್ಟ್ ಕೂಡ ಬೆಳಗಿನ ಜಾವ 4ರಿಂದ 7 ಗಂಟೆಗೆ ಎಚ್ಚೆತ್ಕೊಂಡಿದ್ದರೆ ಆವಾಗ ಶಾರೀರಿಕವಾಗಿ ಶ್ರಮ ಮಾಡ್ತಿದ್ರೆ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕ, ನಮ್ಮ ಅಜ್ಜಿ, ತಾತ, ಮುತ್ತಾತ ಅವ್ರಿಗೆಲ್ಲ ಈ ಸೈನ್ಸ್ ಗೊತ್ತಿತ್ತೋ ಇಲ್ಲ. ಬಟ್ ಬೆಳಗಿನ ಜಾವ ಅವ್ರ ಗಡಿಯಾರಗಳು ಇರಲಿಲ್ಲ. ಶುಕ್ರ ಅಲ್ಲಿಂದ ಚುಕ್ಕೆ ಬಂತು ಅಂದ್ಬಿಟ್ಟು ಎದ್ದೇಳೋರು, ಆರೋಗ್ಯವಾಗಿದ್ದರು. ಇವಾಗ ಇವರು ಅನ್ವೇಷಣೆ ಮಾಡಿ ಹೇಳ್ತಾರೆ 10 ಗಂಟೆ ಒಳಗೆ ಮರಿಬೇಕು, ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 6 ಗಂಟೆಗಳ ಕಾಲ ಸತತವಾಗಿ ನಿದ್ದೆ ಆಗುತ್ತೆ, ಅದು ಕ್ಷೇಮ. ಆದರೆ ಈ ಸೋಮಾರಿಯಾಗಿರ್ತಕ್ಕಂಥ ಏನು ಮಾಡ್ತಾನೆ ಅಂದರೆ, ಯಾವಾಗ ನೋಡಿ, ಯಾವಾಗ ಮಲಗಬೇಕು, ಎಷ್ಟೊತ್ತು ಮಲಗಬೇಕು, ಯಾವ ರೀತಿ ಮಲಗಬೇಕು, ಇವೆಲ್ಲ ಗೊತ್ತಿರಬೇಕು. ಮಲಗಬೇಕಂದ್ರೆ ಹೇಳ್ತಾರೆ ಪಥ್ಯಂ ಪೂತಂ ಅನಾಯಸ್ತಂ. ಮಲಗಬೇಕಾದ್ರೆ ಹಿತಂ ಮಿತಂ ಭುಕ್ತ್ವ ಶತಂ ಗತ್ವ ಶತಂ ಜಪ್ತ್ವ ವಾಮಭಾಗೇ ಶಯಾನಸ್ಯ ವಿಷಕ್ವಿಕ್ಕಿ ಪ್ರಯೋಜನ ಅಂತ. ಅಂದರೆ ರಾತ್ರಿ ಊಟ ಮಾಡಬೇಕಾದ್ರೆ ಹಿತವಾಗಿ, ಅಂದರೆ ನಮ್ಮ ಆರೋಗ್ಯವನ್ನು ಕೆಡಿಸಬಾರ್ದು, ಮತ್ತು ಮಿತವಾಗಿ ತಿನ್ನಬೇಕು. ಮಧ್ಯಾಹ್ನ ಎಷ್ಟು ಊಟ ಮಾಡ್ತೀವೋ ಅದಕ್ಕಿಂತ ಕಮ್ಮಿ ಊಟ ಮಾಡಬೇಕು ರಾತ್ರಿ ಹೊತ್ತು, ಯಾಕೆಂದ್ರೆ ಜೀರ್ಣ ಆಗಲ್ಲ ಸರಿಯಾಗಿ ಅಂತ. ಹಿತಂ ಮಿತಂ ಭುಕ್ತ್ವ ಶತಂ ಗತ್ವ, ಅಂದರೆ 100 ಹೆಜ್ಜೆ ರಾತ್ರಿ ಮಲಗಕ್ಕೆ ಮುಂಚೆ ನಡಿಬೇಕು. ವಾಕಿಂಗ್ 100 ಹೆಜ್ಜೆ ನಡಿಬೇಕು. ಇವ್ರು ಕೈ ಮುಗಿದ್ಬಿಟ್ರು ರಾಮಾಯಣ ಅನ್ನಂತ 100 ಹೆಜ್ಜೆ ನಡಿಬೇಕು. ಅಂದರೆ ಅಯ್ಯೋ ರಾಮ ತಿಂದ ತಕ್ಷಣ ಮಲಗಬೇಕು ಅಂದ್ಕೊಳ್ತೀವಿ, ನೀವು ಇನ್ನು 100 ಹೆಜ್ಜೆಯಲ್ಲಿ ನಡಿಬೇಕು. 100 ಹೆಜ್ಜೆ ನಡಿಬೇಕು. ಮತ್ತು 100 ಮಂತ್ರ ಜಪ ಮಾಡಬೇಕು. ಮಾಡಿ ಎಡಗಡೆ ತಿರುಗ್ಕೊಂಡು ಮಲಗಿದ್ರೆ ಅವನಿಗೆ ಜೀವನದಲ್ಲಿ ಡಾಕ್ಟ್ರ್ ಬೇಕಾಗಲ್ಲ, ಹೌದಾ? ಬಟ್ ಈ ನಿದ್ದೆ ನಾನೇನು ಹೇಳ್ತೀನಿ, 6 ಗಂಟೆ ಕಾಲ ನಿದ್ದೆ ಮಾಡಬೇಕು, ಈ ರೀತಿ ಮಾಡಬೇಕು ಅನ್ನೋದು ಇದು ತಮೋಗುಣಿಗಳಿಗೆ ಸಾಧ್ಯವಿಲ್ಲ. ಸೊ ಅದು ತಿಂದು ಸಾಕು ಮಲಗೋದೆ. ಸೊ ಆ ನಿದ್ರೆ ಸುಖ ಅನ್ನತಕ್ಕಂಥ ಏನಿದೆಯೋ, ಆ ನಿದ್ರೆ ಸುಖ ಅನ್ನತಕ್ಕಂಥ ನಿಮಗೆ ಭಾಳಷ್ಟು ಹಿಡಿಸುತ್ತೆ, ಎಲ್ಲರಿಗೂ ಹಿಡಿಸುತ್ತೆ. ಮತ್ತು ಈ ತಮೋಗುಣ ಇರೋನಿಗೆ 6 ಗಂಟೆ ನಿದ್ದೆ ಮಾಡಬೇಕು. ಅದು ಈ ರೀತಿ ಏನು ಹೇಳುತ್ತೆ ಶಾಸ್ತ್ರ, ಆ ರೀತಿ ನಿದ್ದೆ ಮಾಡಬೇಕು. ಇದೆಲ್ಲ ನೀನು ತಲೆಗೆ ಹಾಕ್ಕೊಳ್ಳೋಲ್ಲ. ಒಟ್ಟಿನಲ್ಲಿ ತಿನ್ನೋದು, ನಿದ್ದೆ ಮಾಡೋದು. ಈ ನಿದ್ದೆ ಸುಖ ಅನ್ನತಕ್ಕಂಥದ್ದು ಏನಿದೆಯೋ ಇದು ತಮೋಗುಣದ ಸುಖ ಒಂದು. ಮತ್ತು ಅತಿ ನಿದ್ರೆ ಅನ್ನತಕ್ಕಂಥದ್ದು ನಿಷಿದ್ಧ. ಹೆಚ್ಚಾಗಿ ನಿದ್ರೆ ಅನ್ನತಕ್ಕಂಥದ್ದನ್ನ ಮಾಡಬಾರ್ದು. ಆದರೆ ತಮೋಗುಣಿಯಾಗಿರ್ತಕ್ಕಂಥನು ಎಷ್ಟು ಜಾಸ್ತಿ ನಿದ್ದೆ ಮಾಡಿದ್ರೆ ಅಷ್ಟು ಸುಖ. ಹೌದು, ನಿದ್ದೆ ಮಾಡೋ ಸುಖ ಹೌದಲ್ಲ. ಅದಕ್ಕೇನು ಮಾಡ್ತಾನೆ, ಎಲ್ಲೆಲ್ಲ ಅವಕಾಶ ಸಿಕ್ಕಿದ್ರೆ, ಅವಕಾಶ ಸಿಕ್ಕೋದಲ್ಲ, ಅವಕಾಶ ಹುಡುಕೊಳ್ತಾನೆ. ಯಾವಾಗ ಅವಕಾಶ ಮಲಗಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನೋಡ್ತೀನಿ ನಾನು, ಬಸ್ಸಲ್ಲಿ ಕೂತ್ಕೊಳ್ತಾರೆ, ಟಿಕೆಟ್ ಕೂಡ ತಗೊಳ್ಳೋದು ಜನ, ಮಲಗಿಬಿಡೋದು. ಅವನು ಕಂಡಕ್ಟರ್ ಬಂದು
ಎಲ್ಲಿಗೆ ಅಂದರೆ ಏನೋ ಬೇಸರ, ಏನು ನನ್ನ ನಿದ್ದೆ ಕೆಡಿಸ್ಬಿಟ್ಟ ಅಂತ. ಇನ್ನು ವೇದಾಂತ ಕ್ಲಾಸಲ್ಲಂತೂ ಬೇರೆ ಯಾರೋ ಪೊಲೀಸ್ ಆಫೀಸರ್ಗೆ ಇಂಟರ್ವ್ಯೂ ಹೋಗಿದ್ದಂತೆ. ಪೊಲೀಸ್ ಆಫೀಸರ್ ಇಂಟರ್ವ್ಯೂ. ಆ ಪೊಲೀಸ್ ಆಫೀಸರ್ ಇಂಟರ್ವ್ಯೂನಲ್ಲಿ ಕೇಳಿದಂತೆ, ಜನ ಭಾಳಷ್ಟು ಜನ ಬರ್ತಾರೆ ಗಲಾಟೆ ಮಾಡಿಕೊಂಡು, ಲಾಠಿ ಚಾರ್ಜ್ ಮಾಡಿದ್ರೆ ಒಬ್ಬರು ಹೋಗಲ್ಲ, ಲಾಠಿ ಚಾರ್ಜ್ ಮಾಡಿದ್ರೆ ಒಬ್ಬರು ಹೋಗಲ್ಲ, ಮತ್ತು ಗ್ಯಾಸ್ ಬಿಟ್ಟರು ಹೋಗಲ್ಲ, ಹೇಗೋ ಇರ್ತಾರೆ. ನೀರು ಅದೇ ಸ್ಪ್ರೇ ಮಾಡ್ತಾರೆ ವಾಟರ್, ಅದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಜಗ್ಗಲ್ಲ. ನೀವು ಏನು ಮಾಡ್ತೀಯ ಅವ್ರನ್ನೆಲ್ಲ ಕಳಿಸ್ಬೇಕಾದ್ರೆ ಅಂತ. ಆ ಹುಡುಗನಿಗೆ ಆ ಕ್ಯಾಂಡಿಡೇಟ್ ಅವನಿಗೆ ಎಲ್ಲಿ ಗೊತ್ತಾಯ್ತು ನನಗೆ ಗೊತ್ತಿಲ್ಲ. ಅವನು ಹೇಳ್ತಾನೆ, ನಾನು ವೇದಾಂತ ಹೇಳಕ್ಕೆ ಶುರು ಮಾಡ್ತೀನಿ, ವೇದಾಂತ ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲ ಹೊರಟೋಗ್ತಾರೆ. ಯಾಕೆ ಇಲ್ಲೂ ನಿದ್ದೆ ನಮಗೆ, ಯಾಕೆ ತಮೋ ಗುಣ. ಅದು ಎರಡು. ಒಂದು 6 ಗಂಟೆಗಳ ಕಾಲ 7 ಗಂಟೆ ಕಾಲ ನಿದ್ದೆ ಮಾಡಿದಿರ. ನಾವು ರಾತ್ರೆಲ್ಲ ಏನೋ ಟ್ರೈನ್ ಟಿ ವಿ ನೋಡಿಕೊಂಡು ಲೇಟಾಗಿ ಮಲಗಿ ಮತ್ತೆ ಬೇಗ ಎದ್ದುಬಿಟ್ಟು ಸರಿಯಾಗಿ ನಿದ್ದೆ ಮಾಡಿ ಬಂದರೆ ನಿದ್ದೆ ಬರುತ್ತೆ. ಅಂದರೆ ನಾವು ಶರೀರಕ್ಕೆ ಸಾಕಷ್ಟು ವಿಶ್ರಾಂತಿ ಕೊಡಬೇಕು, ಅದು ತಪ್ಪಲ್ಲ. ಬಟ್ ಆ ರೀತಿ ವಿಶ್ರಾಂತಿ ಕೊಡಲಿಲ್ಲಂದರೆ ನಿದ್ದೆ ಮಾಡ್ತೀವಿ. ಅತಿ ನಿದ್ರೆ ಅನ್ನತಕ್ಕಂಥದ್ದು ಸರಿಯಲ್ಲ. ಅದು ಅತಿ ನಿದ್ರೆ ಮಾಡಿದ್ರೆ ನಮಗೆ ಸಾಕಷ್ಟು ಸುಖ ಅನಿಸುತ್ತೆ, ಅದು ತಮೋಗುಣದ ಲಕ್ಷಣ. ಇದು ನಿದ್ರಾ, ಆಲಸ್ಯ, ಸೋಮಾರಿತನ. ಏನು ಕೆಲಸ ಮಾಡಬೇಕೋ ಮತ್ತು ಈ ನಿದ್ರಾ ಸುಖ ಅನ್ನೋದಕ್ಕೆ ಇನ್ನೊಂದು, ಸ್ವಾಮೀಜಿ ನಿದ್ರಾ ಸುಖ ಅಂದರೆ ಸ್ವರೂಪ ಸುಖ ಅಂತ ಹೇಳ್ತೀರಾ ನೀವು, ಮತ್ತೆ ತಮೋಗುಣ ಸುಖ ಅಂತೀರಾ? ಈ ಪ್ರಶ್ನೆ ಬರಬೇಕು. ನಿದ್ರಾ ಸುಖ ಅಂದರೆ ಸ್ವರೂಪ ಸುಖನೇ, ಅದು ನೀನೇ ಸುಖ ಸ್ವರೂಪ ಅಂತ ಹೇಳ್ತೀರಾ, ಮತ್ತೆ ತಮೋಗುಣದ ಲಕ್ಷಣ ಅಂತಿರಲ್ಲ. ಅಂದರೆ ಇದನ್ನು ಚೆನ್ನಾಗಿ ವಿವೇಕ ಮಾಡಬೇಕು ನಾವು. ಉಪದೇಶ ಮಾಡೋದ್ರಲ್ಲಿ ಬೆಳಗ್ಗೆ ಹೇಳಿದೆ ಕರ್ತೃತಂತ್ರ ವಸ್ತುತಂತ್ರ ಎರಡಿದೆ ಅಂತ. ಬಟ್ ಇನ್ನು ಉಪದೇಶ ಮಾಡೋದ್ರಲ್ಲಿ ಇದು ಏನಿದೆ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ವ್ಯವಹಾರ ದೃಷ್ಟಿ ಬರ್ಕೊಳ್ಳಿ, ಗೊತ್ತಿದೆ, ಆದರೆ ಸುಮ್ಮನೆ ಕೇಳಿ ನಿಂತ್ಕೊಂಡ್ಬಿಡುತ್ತೇನೋ. ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ. ಅಷ್ಟು ಸಾಕು. ಮತ್ತೆ ಕೇಳಿ, ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ ಎಂದೇನಪ್ಪ? ವ್ಯವಹಾರ ದೃಷ್ಟಿ ಅಂದರೆ ನಾವು ವ್ಯವಹಾರದಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದನ್ನು ಒಪ್ಕೊಳ್ಳುತ್ತೆ ಶಾಸ್ತ್ರ, ಒಪ್ಕೊಂಡು ಮತ್ತೆ ಉಪದೇಶ ಮಾಡುತ್ತೆ. ಸೊ ನಾವೆಲ್ಲ ನಿದ್ದೆ 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 ಅಂತಿದ್ದೀವಿ, ಹೌದಾ? ಅಷ್ಟೇ ಅಲ್ಲ, ನಿದ್ದೆನಲ್ಲಿ ನಮಗೆ ಈ ವ್ಯವಹಾರ ದೃಷ್ಟಿ ಅಂದರೆ ಜಾಗೃತ ದೃಷ್ಟಿ, ವ್ಯವಹಾರ ದೃಷ್ಟಿ, ಅವಿದ್ಯಾ ದೃಷ್ಟಿ ಇವೆಲ್ಲ ಒಂದೇ. ಸಾಮಾನ್ಯ ಅಭಿಪ್ರಾಯ ಏನಿದೆ, ನಿದ್ದೆನಲ್ಲಿ ಮನಸ್ಸು ಬುದ್ಧಿ ಎಲ್ಲ ಮಲಗಿಬಿಟ್ಟಿರುತ್ತೆ, ಹೌದಾ? ಆ ನಿದ್ದೆ ಅನ್ನತಕ್ಕಂಥ ತಮಸ್ಸು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಮಗೇನು ಗೊತ್ತಾಗಲ್ಲ. ಆದರೆ ನಿದ್ದೆಯಲ್ಲಿ ನಮ್ಗೆ ಆನಂದ ಸುಖವಾಗಿರ್ತೀವಿ ಅಂತೀವಿ. ಸೊ ಎಚ್ಚರದ ಅವಸ್ಥೆನ ಏನು ನಿದ್ದೆ ಸುಖ ಅಂತೀವೋ ಅದು ತಮೋಗುಣದ ಸುಖ, ತಮೋಗುಣದಿಂದ ಆವರಿಸ್ಕೊಂಡ್ಬಿಟ್ಟಿದೆ. ಅದೇ ನಾವು ನಿದ್ದೆ ಯಾವ ರೀತಿ ಅನ್ಬೋತೀವೋ ಆ ರೀತಿ ನೋಡಿದಾಗ ಈಗ ನನಗೆ ತಮೋಗುಣ ಅನ್ನತಕ್ಕಂಥದ್ದು ಆವರಿಸ್ಕೊಂಡಿದೆ ಮತ್ತು ಪ್ರಪಂಚದ ಬೀಜ ಅವಸ್ಥೆಯಲ್ಲಿದೆ, ಈ ಥರ ಏನು ಅನಿಸುತ್ತೋ ನಮಗೆ? ಇಲ್ಲ. ಆದ ಕಾರಣ ಯಾವ ರೀತಿ ಅನ್ಬೋಸ್ತೋ ಆ ರೀತಿ ನೋಡಿದಾಗ ಅದು ನಮ್ಮ ಸ್ವರೂಪ ಸುಖ. ಎಚ್ಚರ ಅವಸ್ಥೆ ದೃಷ್ಟಿಯಿಂದ ನೋಡಿದಾಗ ನಿದ್ದೆ, ಅತಿ ನಿದ್ದೆ ಅನ್ನತಕ್ಕಂಥದ್ದು, ಮತ್ತು ಯಾವ ನಿದ್ದೆ ಮಾಡಬೇಕು ಆವಾಗ ನಿದ್ದೆ ಮಾಡ್ತೀರಾ, ಯಾವ ಮಾಡಬಾರ್ದು ಆಗ ಮಾಡತಕ್ಕಂಥ ಇದೆಲ್ಲ ತಮೋಗುಣದ ಲಕ್ಷಣ. ಸೊ ತಮೋಗುಣದ ಸುಖ ಇದು. ಆಲಸ್ಯ, ಸೋಮಾರಿತನ. ಏನು ಮಾಡಬೇಕೋ, ಯಾವಾಗ ಮಾಡಬೇಕೋ, ಯಾವ ರೀತಿ ಮಾಡಬೇಕೋ ಇದೆಲ್ಲ ಯೋಚನೆ ಮಾಡಿ ಮಾಡೋಕ್ಕೋಗಲ್ಲ. ಪೂರ್ವದಲ್ಲಿ ನಮ್ಮ ಹಳ್ಳಿನಲ್ಲಿ ಯಾರೋ ಒಬ್ಬರು ಶಾಂಭವಿ ಇದ್ರು, ಒಳ್ಳೆ ಮನುಷ್ಯ. ಆಗಿನ ಕಾಲಕ್ಕೆ ಕಂದಾಯ, ಹಳ್ಳಿನಲ್ಲೇ ಕಂದಾಯ ಕೊಟ್ಟರು. ಕಂದಾಯ ಕಟ್ಟಿದ್ರೆ ಶಾಂಭವಿಗೆ ಮಸಿ ಕಾಣಿಕೆ ಅಂತ ಕೊಡೋರು.
ಎಷ್ಟು 2 ಆಣಿ 4 ಆಣಿ ಈ ಥರ ಕೊಡೋರು. ಅವ್ರು ಅದನ್ನು ಮುಟ್ತಿರ್ಲಿಲ್ಲ ಶಾನ್ಭೋಗರು. ಬೇಡಪ್ಪ, ನಿನ್ನ ದುಡ್ಡು ನೀನು ತೊಗೊಂಡು ಏನೋ ತಿಂಗಳಿಗೆ ಏನೋ ಒಂದಷ್ಟು ಕೋಟಿಗೆ ಅಂತ ಕೊಡೋರು, ಅಷ್ಟು ಮಾತ್ರ ಸಾಕು, ನಿಮ್ಮ ದುಡ್ಡು ಬೇಡ ಅನ್ನೋರು. ಅಷ್ಟು ಒಳ್ಳೆ ಮನುಷ್ಯ. ಆದರೆ ಮನೆಯಲ್ಲಿ 2 ಹೆಣ್ಮಕ್ಳು 2 ಗಂಡು ಮಕ್ಕಳಿದ್ರು. ಅವ್ರ ಮದುವೆಗೆ ಏನು ಪ್ರಯತ್ನ ಮಾಡಲಿಲ್ಲ. ನಾನು ಹೇಳ್ತಿದ್ದೆ, ಪ್ರಯತ್ನ ಮಾಡಿ, ಆಗುತ್ತಾ ಬಿಡುತ್ತಾ ಅದು ಬೇರೆ, ನೀವು ಪ್ರಯತ್ನ ಮಾಡಿ ಅಂತ. ಅಯ್ಯೋ ಪ್ರಾರಂಭಿದಾಗಿಬಿಡೆ. ಅಂದರೆ ಏನು ಕರ್ತವ್ಯ ಮಾಡಬೇಕು ಅದು ಮಾಡದಿರೋ ಸೋಮಾರಿತನ, ಇದು ಒಂದು ಸುಖನೇ. ಯಾಕೆ ಏನು ಕೆಲಸ ಮಾಡಿದಿರೋ ಸುಮ್ಮನಿತ್ತು ನಿದ್ದೆ ಬಂದು ಮಲಗಿಬಿಟ್ರೆ ಸುಖ ಹೌದಲ್ಲ. ಆ ಜಾತಕಗಳು ತಗೊಂಡು ಹುಡುಕೊಂಡೋಗಿ ಏನು ರಾಮಾಯಣ ಅವ್ರು ಪ್ರಾರಬ್ಧ ಆಗಿದ್ದಾಗ ಆಗುತ್ತೆ ಅಂತ ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ಕೊನೆಗೇನಾಯಿತು, ಅವರಿಬ್ಬರು ಹೊರಟೋದ್ರು, ತಂದೆ ತಾಯಿ ಇಬ್ಬರು ಹೊರಟೋದ್ರು. 2 ಹೆಣ್ಮಕ್ಳಿಗೂ ಮದುವೆ ಆಗಲಿಲ್ಲ. ಈಗಲೂ ಇದರ ಪಾಪ ಒದ್ದಾಡ್ಕೊಂಡು. ಅಂದೇನು ಹೇಳ್ತೀನಿ, ತಮೋಗುಣಿ ಆಗಿರ್ತಕ್ಕಂಥವನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಯಾವಾಗ ಮಾಡಬೇಕು ಅವಾಗ ಮಾಡಲ್ಲ, ಮತ್ತೆ ಒದ್ದಾಡ್ತಾನೆ ಜೀವನದಲ್ಲಿ. ಇದು ಮತ್ತು ಸುಖವಾಗಿತ್ತಲ್ಲ, ಕೆಲಸ ಮಾಡಿದಿರ ಮಾಡಬೇಕಾದ ಕೆಲಸ ಅಂತ ತಪ್ಪಿಸ್ಕೊಂಡು ಸುಮ್ಮನೆ ಕೂತು ನಿದ್ದೆ ಬರುತ್ತೆ. ಆ ನಿದ್ದೆ ಸುಖಕ್ಕೆ ಅವನು ಅಂಟ್ಕೊಂಡಿದ್ದಾನೆ. ತಮೋಗುಣದಿಂದ ಆ ನಿದ್ದೆ ಸುಖಕ್ಕೆ ಅಂಟ್ಕೊಂಡಿರ್ತಾನೆ, ಹೌದಾ. ಮತ್ತು ಆ ಸೋಮಾರಿಯಾಗಿ ಕೆಲಸ ಮಾಡಬೇಕಂದ್ರೆ ಕಷ್ಟ, ಹೌದಾ. ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿರೋದಂದ್ರೆ ಭಾಳ ಸುಲಭ. ಈ ಭಾಳಷ್ಟು ಜನ ಇದಕ್ಕೆ ಹೋಗ್ತಾರೆ, ತಿರುವಣ್ಣಾಮಲೆಗೆ ಹೋಗ್ತಾರೆ, ಆಶ್ರಮಕ್ಕೆ. ತಿರುವಣ್ಣಾಮಲೈ ಆನಂದ ಆಶ್ರಮ ಇದೆಲ್ಲ. ಅದರಲ್ಲಿ ತಿರುವಣ್ಣಾಮಲೆಗೆ ರಮಣ ಮಹರ್ಷಿಗಳ ಆಶ್ರಮ ತಿರುವಣ್ಣಾಮಲೆಯಲ್ಲಿ. ಅಲ್ಲೇನಪ್ಪ ಅಂದರೆ ಒಂದು ರೂಮ್ ಕೊಡ್ತಾರೆ, ಸಮಯಕ್ಕೆ ಸರಿಯಾಗಿ ತಿಂಡಿ ಊಟ ಹಾಕ್ತಾರೆ, ಸೇವಾ ಕಾರ್ಯ ಏನು ಕೊಡಲ್ಲ, ಮತ್ತು ಭಜನೆ ಮಾಡಿ ಏನಲ್ಲ, ಏನಿಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲ ಆರತಿ ನಡೆಯುತ್ತೆ. ನಿಮ್ಗೆ ಇಷ್ಟ ಆದರೆ ಆರತಿಗೆ ಹೋಗಿ, ಇಲ್ಲ ಅಂದರೆ ಬಿಡಿ. ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಬಂದು ಸರಿ, ಸಮಯ ಮೀಸಲಾದರೆ ಮತ್ತೆ ಊಟ ಇರಲ್ಲ. ಆದರೆ ಭಾಳಷ್ಟು ಜನ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಏನು ಕೆಲಸ ಇಲ್ಲ, ಸೇವಾ ಕಾರ್ಯ ಇಲ್ಲ, ಸಮಯಕ್ಕೆ ಸರಿಯಾಗಿ ಊಟ ಹಾಕ್ತಾರೆ, ಆಯಾಗಿರ್ಬೋದು, ಮಲ್ಕೊಂಡಿರ್ಬೋದು, ತಿನ್ಕೊಂಡಿರ್ಬೋದು ಅಂತ. ಅಂದರೆ ನಾವು ಯಾವ ಕೆಲಸನೂ ಮಾಡಿದಿರ ಸುಮ್ಮನಿದ್ರೆ ಅದು ಸುಖ. ಸೊ ತಮೋಗುಣಿ ಆಗಿರ್ತಕ್ಕಂಥವನು ಆಲಸ್ಯ, ಸೋಮಾರಿತನದಲ್ಲೇ ಇರ್ತಾನೆ. ಅಷ್ಟೇ ಅಲ್ಲ, ಪ್ರಮಾದ ಅಂದರೆ 2 ರೀತಿ, 3 ರೀತಿ ಹೇಳ್ತಾರೆ ಪ್ರಮಾದನ. ಏನಂತ, ಅಕ್ರಿಯ ಪ್ರಮಾದ, ಸಕ್ರಿಯ ಪ್ರಮಾದ ಅಂತ. ಅಕ್ರಿಯ ಪ್ರಮಾದ, ಸಕ್ರಿಯ ಪ್ರಮಾದ. ಅಕ್ರಿಯ ಪ್ರಮಾದ ಅಂದ್ರೆ ಏನಪ್ಪ, ಮಾಡಬೇಕಾದ ಕೆಲಸವನ್ನು ಮಾಡೋದ, ಹೌದಾ. ಅದೇ ಹೇಳಿದ್ನಲ್ಲ, ಮದುವೆ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಮತ್ತೆ ಸಾಕಷ್ಟು ಕಷ್ಟಕ್ಕೆ ಈಡಾಯಿತು ಕುಟುಂಬ. ಅದೇ ಮಾಡಬೇಕಾದ ಕೆಲಸವನ್ನು ಮಾಡೋಲ್ಲ, ಅಕ್ರಿಯೆ. ಮತ್ತು ಸಕ್ರಿಯ ಪ್ರಮಾದ, ಯಾವಾಗ ಮಾಡಬೇಕಾದ ಕೆಲಸ ಮಾಡಿದ್ರೋ ಮಾಡಬಾರ್ದ ಕೆಲಸ ಮಾಡ್ತಾನೆ. ಇವಾಗ ಈ ಗೌರ್ಮೆಂಟ್ನವರು BPL ಅಂತ ಮಾಡಿ, ಜನಗಳನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಮಾಡಿ ಅವರು ಸಾಕಷ್ಟು ದುಡ್ಡು ಕೊಡ್ತಿದ್ದಾರೆ. ಮತ್ತೇನಾಗಿದೆ, ಎಲ್ಲರೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕುಡಿತ ಜಾಸ್ತಿ ಮಾಡಿ ಹೆಂಗಸರು ಭಾಳಷ್ಟು ಒದ್ದಾಡ್ತಾರೆ. ಅವರು ಮದುವೆ ಮಾಡ್ಕೊಂಡಿರ್ತಾರೆ ಹೆಂಗಸರು ಭಾಳಷ್ಟು ಒದ್ದಾಡ್ತಾರೆ. ಏನು ಮಾಡೋದು, ಚೆನ್ನಾಗಿ ಕಲ್ತ್ಬಿಟ್ಟಿಯಾನೆ. ಯಾಕೆ ಈ ದುಡ್ಡು ಕೊಡ್ತಾರೆ, ಮಾಡಬಾರ್ದ ಕೆಲಸ ಮಾಡ್ತಾನೆ, ಅದು ಪ್ರಮಾದ, ಸಕ್ರಿಯ ಪ್ರಮಾದ. ಏನು ಮಾಡಬೇಕು ಅದು ಮಾಡಲ್ಲ, ಅಕ್ರಿಯ ಸಕ್ರಿಯ ಪ್ರಮಾದ. ಸೊ ಪ್ರಮಾದದಿಂದ ಏನು ಮಾಡ್ತಾನೆ, ಒದ್ದಾಡ್ತಾನೆ. ಬಟ್ ಆದರೆ ವಿವೇಕ ಅನ್ನತಕ್ಕಂಥದ್ದು ಮುಚ್ಚಿಬಿಟ್ಟಿದೆ. ಆ ಸುಖ ಅನ್ನೋದು ಕುಡಿತಾರೆ, ಹೌದಾ. ವಿವೇಕ ಅನ್ನತಕ್ಕ ಏನು ಕೆಲಸ ಮಾಡುತ್ತೆ ಕುಡಿತಲ್ಲಿ. ನಾನು ಹೇಳಿದ್ದಲ್ಲ, ನೀನು ಆ ದೇವ್ರ ಪೂಜೆ ಮಾಡ್ಕೊಂಡು, ಈಶ್ವರನ ಪೂಜೆ ಮಾಡಿಕೊಂಡು ಸಾಯ್ತೀಯ, ನಾನು ಕುಡಿದು ಸಾಯ್ತೀನಿ, ನನಗೆ ಭೋಗ ಅನುಭವಿಸಿ ಸಾಯ್ತೀನಿ, ನೀನು ಏನೋ ಮಾಡ್ಕೊಂಡು ಸಾಯ್ತೀಯ. ಇದು ಅವ್ರ ವಿವೇಕ. ಅಂದಾಗೆ ತಮೋಗುಣ ಸುಖ ಅನ್ನತಕ್ಕಂಥದ್ದು ಈ ರೀತಿ ಇರುತ್ತೆ. ಇದರಿಂದ ಯಾವ ಪ್ರಯೋಜನ ಇಲ್ಲ, ಸುಮ್ಮನೆ ಜೀವನ ಅನ್ನತಕ್ಕಂಥ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಮತ್ತಿನ್ನೇನಪ್ಪ, ಮತ್ತೊಂದು ರಜೋಗುಣದ ಸುಖ.
ರಜೋಗುಣ ಸುಖ ಅನ್ನೋದಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಶ್ರೀ 39ನೇ ಶ್ಲೋಕ 38ನೇ ಶ್ಲೋಕ ಶ್ರೀ ಭಗವಾನುವಾಚ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಶ್ರೀ ಭಗವಾನುವಾಚ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯೇಂದ್ರಿಯ ಸಂಯೋಗ ಜಾಯತೆ ಯತ್ ಸುಖಂ. ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಯಾವ ಸುಖ ಅನ್ನತಕ್ಕ ಸಿಗುತ್ತೆಯೋ ತತ್ ಸುಖಂ ಆ ಸುಖ ಅಗ್ರೆ ಪ್ರಥಮ ಕ್ಷಣೆ ಪ್ರಾರಂಭದಲ್ಲಿ ಅಮೃತೋಪಮಂ ಅಮೃತಕ್ಕೆ ಸಮಾನ. ಒಂದು ವಿಷಯ ಯಾವುದನ್ನೋ ಒಂದು ವಸ್ತು ನಾವು ಅನುಭವಿಸಿದ್ರೆ ಪ್ರಾರಂಭದಲ್ಲಿ ಭಾಳಷ್ಟು ಚೆನ್ನಾಗಿರುತ್ತೆ, ಆಮೇಲೆ ಏನಾಗುತ್ತೋ ಪರಿಣಾಮ ಗೊತ್ತಿಲ್ಲ. ಇದು ಪಾರ್ಕಲ್ಲಿ ಕೂತ್ಕೊಂಡು ಈ ಕಾಲಕ್ಕೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಹುಡುಗ ಹುಡುಗಿ ಮಾತಾಡ್ತಿರ್ತಾರೆ, ಕೈ ಹಿಡ್ಕೊಂಡು ನಮ್ಮ ಈ ಕೈಯನ್ನು ಯಾರು ಬಿಡ್ಸೋಕ್ಕಾಗಲ್ಲ. ನಿಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ಯಾವ ದೇವರು ಕೂಡ ಕೈ ಬಿಡ್ಸೋಕ್ಕಾಗಲ್ಲ ಅಂತ. ಅಂದರೆ ಆ ಪ್ರಾರಂಭದಲ್ಲಿ ಅಷ್ಟು ಗಾಢವಾಗಿರುತ್ತೆ ಆ ಸುಖ ಅನ್ನತಕ್ಕಂಥದ್ದು. ಹಾಗೆ ಅಂದ್ಕೊಳ್ತಾರೆ, 10 ನಿಮಿಷ ಅವರೇ ಬಿಟ್ಬಿಡ್ತಾರೆ. ಈ ಹಾಗೆ ಇಟ್ಕೊಂಡು ಕೂತಿರು ಅಂದರೆ ಎಷ್ಟು ಪ್ರಾರಂಭದಲ್ಲಿ ನಮಗೆ ಭಾಳಷ್ಟು ಚೆನ್ನಾಗಿರುತ್ತೆ. ಆದರೆ ಪ್ರಥಮ ಕ್ಷಣೆ ಅಮೃತೋಪಮಂ ಅಮೃತ ಸಮಂ ಪರಿಣಾಮದಲ್ಲಿ ಏನಪ್ಪ ಪರಿಣಾಮ ಆಗುತ್ತೆ ಅದೇ ದೃಷ್ಟಾಂತನ ತಗೊಳ್ಳಿ. ಸರಿ, ಇಬ್ಬರು ಮದುವೆ ಆದರು, ಯಾರು ಬಿಡ್ಸೋಕ್ಕಾಗಲ್ಲ ಅಂದರು. ಯಾವಾಗ ದೂರ ಇರುತ್ತೋ ವಸ್ತು, ದೂರ ಇರ್ತಾರೋ ಆವಾಗ ಅದರ ಅಟ್ರಾಕ್ಷನ್ ಇರುತ್ತೆ, ಆಕರ್ಷಣೆ ಇರುತ್ತೆ, ಅದರ ಸುಖ ಅನಿಸುತ್ತೆ. ಯಾವಾಗ ಒಟ್ಟಿಗೆ ಸೇರಿದ್ರೋ ಆವಾಗ ಭಿನ್ನಾಭಿಪ್ರಾಯ. ಇಷ್ಟ ತಾನೆ? ಅಷ್ಟೇ ಅಲ್ಲ, ಇವನ್ ಸಂತತ ಗಮನೋ ನಿರಾಧಾರ ಭವತಿ. ಈಗ ಅಳಿಯ ವರ್ಷಕ್ಕೊಂದ್ಸಲ ಒಂದು ದಿವಸ ಬಂದ್ಬಿಟ್ಟು ಹೊಟ್ಟೋದ ಅಂದರೆ ಮರ್ಯಾದೆ ಇರುತ್ತೆ, ಹೌದಾ? ಅದು ಯಾರೋ ಬಳೆ ಬಂದಂತೆ ಬಂದು ಇವ್ರ ಮನೆಗೆ ಇಟ್ಬಿಟ್ಟ, ಹೋಗಲೇ ಇಲ್ಲ. ಹೋಗುವಂತೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಅವ್ರ ಮಾವ ಏನು ಮಾಡಿದಂತೆ, ಇವನ್ನೇನನ್ನ ಮಾಡಿ ಕಳಿಸ್ಕೊಡ್ಬೇಕು ಅಂತ ಲೆಟ್ರಿನಲ್ಲಿ ಬಾವಿ ಮೇಲೆ ಬರೆದಂತೆ. ಬಂದಂಥ ಅತಿಥಿಗಳು 2 ರಾತ್ರಿ ಇರಬೇಕು ಅಂತ, ಬಂದಂಥ ಅತಿಥಿಗಳು 2 ರಾತ್ರಿ ಇರಬೇಕು ಅಂತ ಬರೆದಂತೆ. ಅಳಿಯ ಹೋದ ಲೆಟ್ರಿನ್ಗೆ, ನನಗೋಸ್ಕರ ಬರ್ದಿದ್ದಾರೆ ಅಂದ್ಬಿಟ್ಟು ಇವನು ಮತ್ತೆ ಇನ್ನೊಂದ್ಸಲ ಹೋದಾಗ ಚಾಕ್ ಪೀಸ್ ತಗೊಂಡು ಇವನು ಬರೆದಂತೆ, ನಾನು ನವರಾತ್ರಿಗೆ ಬಂದರೆ ಶಿವರಾತ್ರಿ ತನಕ ಇರ್ತೀನಿ, ಶಿವರಾತ್ರಿ ಬಂದರೆ ನವರಾತ್ರಿ ತನಕ 2 ರಾತ್ರಿನೇ ಇರ್ತೀನಿ ಅಂತ. ಈ ರೀತಿ ಇದ್ದರೆ ಸಂತತ ಗಮನ ನಿರಾಧಾರ ಭವತಿ. ಸತತವಾಗಿ ಬರ್ತಿದ್ರೆ ಅದಕ್ಕೆ ಗೌರವ ಇರಲ್ಲ. ಈ ಒಂದು ಪ್ರವಚನಕಾರರು ಅಷ್ಟೇ. ನಿಜವಲ್ಲ, ಭಾಳಷ್ಟು ಕಡೆ ನಾನು ಹೇಳ್ತೀನಿ ಅವ್ರಿಗೆ. ಬಳ್ಳಾರಿನಲ್ಲಿ ಒಂದು ಕಡೆ ಕರೀತಾರೆ, ಗುರುಪೂರ್ಣಿಮೆಗೆ ಪ್ರತಿ ವರ್ಷ ನಿತ್ಯಾನಂದ ಅಂತ ಇದ್ದಾರೆ, ಪ್ರತಿ ವರ್ಷ ಕರ್ಕೊಂಡು ಭಾಳ ಸಲ ಹೇಳ್ತೀನಿ ನಾನು, ಬೇಡ ಪ್ರತಿ ಸಲ ನಾವೇ ಬಂದರೆ ಜನಕ್ಕೆ ಸರಿ ಹೋಗಲ್ಲ, ಬೇರೆ ಕರೆಸಿ ಅಂತ. ಅವ್ರು ಹೇಳ್ತಾರೆ, ಜನದ ಕತೆ ಬಿಟ್ಬಿಡಿ, ನಾನು ಬದುಕಿರೋ ತನಕ ಬನ್ನಿ ಅಂತಾರೆ. ನಿನಗೆ ಇನ್ನೂ 50 ವಯಸ್ಸು, ನನಗೆ ಎಷ್ಟು ಇನ್ನೂ ಜಾಸ್ತಿ ಆಗಿದೆಯೇನೋ, ನೀನು ಬದುಕಿರೋ ತನಕ ಅಂದರೆ ಯಾಕೆ ಹಾಗೆ ಮಾತಾಡ್ತೀನಿ ಅಂದರೆ, ಅಲ್ಲಪ್ಪ ನನಗಾಗಲೇ ರೋಗಗಳು ಜಾಸ್ತಿ ಆಗಿದೆ, ನಾನೇ ಮೊದಲು ಹೋಗ್ತೀನಿ, ನಾನು ಹೋಗೋ ತನಕ. ಆದರೆ ಜನಗಳಿಗೇನಾಗುತ್ತೆ, ಕೇಳಿರೋದೇ ನಾವು ಇವರನ್ನ. ರಾಯದುರ್ಗದಲ್ಲೂ ಅಷ್ಟೇ ನಾನು ಹೇಳ್ತೀನಿ, ಬೇರೆ ಕರೆಸಿ ಅಂತ. ನೀವು ಬನ್ನಿ ಅಂತಾರೆ. ಏನನ್ಸುತ್ತೆ ಜನಕ್ಕೆ, ಬೇರೆ ಹತ್ರ ಕೇಳಬೇಕು, ಇವು ಕೇಳಿದ್ವಿ ನಾವು ಇವ್ರನ್ನ ಅನಿಸುತ್ತೆ.
ನಿಜವಾಗ್ಲೂ ಕೇಳಿದರೆ ಸರಿಯಾಗಿ ಅರ್ಥ ಆಗಿದ್ರೆ ಕೈಗಳ್ಯಾನ ಸ್ವಾಮಿಗಳಲ್ಲಿ ಇನ್ನೊಬ್ಬ ಯಾರನ್ನ ಆಗಲಿ. ಇವಾಗ ನಿಮ್ಮ ಮುಖನ ಕನ್ನಡಿನಲ್ಲಿ ನೀವು ಎಷ್ಟು ಸಲ ನೋಡ್ಕೊಂಡಿದ್ದೀರ? ಇಲ್ಲಿ ಬರೋ ತನಕ ಎಷ್ಟು ಸಲ ನೋಡ್ಕೊಂಡಿರ್ತೀರ? ಹೌದಲ್ಲ? ಯಾವತ್ತನ ನಿಮಗೆ ನಿಮ್ಮ ಮುಖ ಕನ್ನಡಿನ ನೋಡ್ಕೋಬೇಕಾದ್ರೆ ಬೇಸರ ಬಂದಿದೆಯೋ? ದರಿದ್ರ ಮುಖ ಇದನ್ನೇ ನೋಡ್ಕೋಬೇಕು ದಿವಸ ಅನ್ಸುತ್ತ? ಬೇರೆಯವರು ನಿಮ್ಮ ಮುಖ ನೋಡಿ ಅನ್ಬೋದು, ಅವ್ರ ಮುಖ ನೋಡಿದ್ರೆ ಯಾವ ಕೆಲಸನೂ ಆಗಲ್ಲ, ದರಿದ್ರ ಮುಖ ಅದು ಬೇರೆಯವ್ರು ಅನ್ಬೋದು. ಆದರೆ ನೀವು ಕಣ್ಣಿನಲ್ಲಿ ನಿಮ್ಮ ಮುಖ ನೋಡ್ಕೊಂಡಾಗ ದರಿದ್ರ ಮುಖ ಇದನ್ನೇ ನೋಡ್ಕೋಬೇಕು ದಿವಸ, ನನಗಂತೂ ಅಸಹ್ಯ ಬೇಸರ ಅನ್ಸುತ್ತ? ಯಾಕೆ? ಇದೇ ನಾನು ಅಂದ್ಕೊಂಡಾಗ ನನ್ನನ್ನು ನಾನು ನೋಡ್ಕೊಳ್ಳೋದ್ರಲ್ಲಿ ಭಾಳ ಆನಂದ. ಅದೇ ರೀತಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲ ನೀನಲ್ಲ ಅಂತ ತೆಗೆದಾಕ್ಬಿಟ್ಟು ಆ ನಿತ್ಯ ಅನುಭವದಿಂದ ಇದು ನೀನು ಅಂತ ತೋರಿಸಿದಾಗ ನಾವು ಅದೇ ರೀತಿ ಅಭಿಮಾನ ಬಿಡಿಸ್ಕೊಂಡು ಅಲ್ಲಿ ಹೋದರೆ ಎಷ್ಟು ಕೇಳೋದಷ್ಟು ಆನಂದ, ಬೇಸರ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಕನ್ನಡಿ ಮೇಲೆ ಬೇಸರ ಬರುತ್ತೋ? ಒಂದು ಸ್ವಲ್ಪ ಧೂಳಿತ ಒರೆಸ್ತೀವಿ ಅಷ್ಟೇ ಹೊರತು ಇದೇ ಕಣ್ಣಿ ನೋಡ್ಕೋಬೇಕು ಇದರಿಂದ ಅನಿಸುತ್ತ? ಇಲ್ಲಿ ಯಾಕಪ್ಪ ಆಗ ಅನಿಸುತ್ತೆ ಅಂದರೆ ಅರ್ಥ ಆಗ್ತಿಲ್ಲ. ಶಬ್ದಗಳು ಮಾತ್ರ ಕೇಳ್ತೀವಿ, ಶಬ್ದಗಳು ಮಾತ್ರ ತಗೊಳ್ತೀವಿ, ಆ ಸ್ವರೂಪದ ಬಗ್ಗೆ ಅಭಿಮಾನ ಬಿಟ್ಟು ಆ ಸ್ವರೂಪದಲ್ಲಿ ಉಳಿತಿಲ್ಲ. ಅದಕ್ಕೆ ನಮಗೆ ಸಂತತ ಗಮನ ನಿರಾಧಾರ ಹೋಗ್ತಿರೋದು ಪ್ರವಚನಕಾರರು ಇದೆ. ಆದರೆ ಈ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಆದಾಗ ಸುಖ ಅನ್ನತಕ್ಕಂಥದ್ದು ಕಾಣುತ್ತೆ. ಯತ್ ಸುಖಂ ತತ್ ಸುಖಂ ಅಗ್ರೆ ಪ್ರಥಮ ಕ್ಷಣದಲ್ಲಿ ಅಮೃತವಾಗಿರುತ್ತೆ, ಪರಿಣಾಮ ವಿಷಮಿವ, ಪರಿಣಾಮದಲ್ಲಿ ವಿಷವಾಗುತ್ತೆ. ಯಾಕಪ್ಪ ವಿಷವಾಗುತ್ತೆ ಅಂದರೆ ಇನ್ನೊಂದು ಹೇಳಿದ್ನಲ್ಲ, ಮೊದಲೇ ಸಂತತ ಗಮನ ಬರ್ತಾನೆ ಇದ್ದರೆ ಬೇಸರ ಆಗುತ್ತೆ ಯಾರ ಬಗ್ಗೆ ಆದರೂ. ಇದು ಒಂದೇ ವಿಷಯವನ್ನು, ಈಗ ಮನೆಯಲ್ಲಿ ಇಡ್ಲಿ 3 ದಿವಸ ಇಡ್ಲಿ ಮಾಡಿ ಒಂದೇ ಕಂಟಿನ್ಯೂಸ್ ಆಗಿ ಮನೆಗಿರೋ ಕುರುಕ್ಷೇತ್ರ ಮಾಡ್ತಾರೋ ಇಲ್ಲ? ಯಾಕೆ? ತಿಂದಿರೋದೆ ಮತ್ತೆ ತಿನ್ಬೇಕಲ್ಲ. ಪೂಸರದಿ ಕಾಂತಿ ಸೌರವ ಮೊದಲನೆಯ ತಾಸು ವಾಸನೆಯಾಲಸು ಕೊಳಕೊಳಚೆಯ ಬಳಿಕ ಮಾಸಿನಲು ಮುಳ್ಳವುದು 3ನೇ ತಾಸು ಸಂಸಾರಕ ತೆಗೆದುವೆ ಮಂಕುತಿಮ್ಮ. ಪೂಸರದಿ ಕಾಂತಿ ಸೌರವ ಮೊದಲನೆಯ ತಾಸು. ಮೊದಲು ತಿಂದಾಗ ಏನೋ ಆನಂದ, ಮತ್ತೆ 2ನೇ ಸಲ ಅದನ್ನು ಕೊಟ್ಟರೆ ಕಮ್ಮಿ ಆಯ್ತು ಆನಂದ, 3ನೇ ಸಲಕ್ಕೆ ವಾಂತಿ ಬರುತ್ತೆ ಅಂತೀವಿ. ಮೊದಲು ಅಷ್ಟು ಚೆನ್ನಾಗಿ ತಿಂದೆ, ಅದರಲ್ಲಿ ಆನಂದ ಇದೆ ಅಂದೆ. ನಿಜವಾದ ನಾವು ಯಾವುದನ್ನೊಂದು ಅನುಭವಿಸಿದಾಗ ಆನಂದ ಅನ್ನತಕ್ಕಂಥದ್ದು ಯಾವ ರೀತಿ ಬರುತ್ತೆ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಅಂದ್ಕೊಳ್ತೀವಿ ಹೊರಗಡೆ ವಿಷಯದಿಂದ ಬರುತ್ತೆ ಅಂತ. ಇವಾಗ ಯಾವ ಉನ್ನತವಾಗಿರತಕ್ಕಂಥ ಅನುಭವನೇ ನೋಡ್ಕೊಳ್ಳಿ. ತಿರುಪ್ತಿಗೆ ಹೋಗ್ತೀರ, ಭಾಳ ಕಷ್ಟಪಟ್ಕೊಂಡು ಹೋಗ್ತೀರ, ಮತ್ತೆ ಆ ಕ್ಯೂನಲ್ಲಿ ಹೋಗ್ತಾ 6 ಗಂಟೆ ಕಾಲ ಕ್ಯೂನಲ್ಲಿ ನಿಂತ್ಕೊಂಡು ಆ ಗರ್ಭಗುಡಿ ಹೋಗೋ ಅಷ್ಟೊತ್ತಿಗೆ ಜರಗಂಡಿ ತಡ್ತಿರ್ತಾರೆ. ಹೌದಾ? ಆ ಬಾಲಾಜಿ ವಿಗ್ರಹದ ಹತ್ರ ಹೋಗೋ ಅಷ್ಟೊತ್ತಿಗೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಜಾಸ್ತಿ ಟೈಮ್ ಇಲ್ಲ, ನೂಗ್ಬಿಡ್ತಾರೆ, ಬೇಗ ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನೋ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಅಲ್ಲಿ ಹೋಗಿ ಏನು ಮಾಡ್ತೀವಿ, ದರ್ಶನಕ್ಕೆ ಅಂತ ಹೋದ್ವಿ, ಆ ಬಾಲಾಜಿ ವಿಗ್ರಹದ ನಿಂತ್ಕೊಂಡು ದರ್ಶನ ಮಾಡಿ ಕಣ್ಣು ಮುಚ್ಕೊತೀವಿ. ಅವನು ತಳ್ಳಿಬಿಡ್ತಾನೆ, ಹೋಗಿದ್ದೆ ಯಾಕೆ ನೋಡೋಕ್ಕೆ. ನೋಡೋ ಅವಕಾಶ ಬಂದಾಗ ಯಾಕೆ ಕಣ್ಣು ಮುಚ್ಕೊಂಡೆ? ಇವಾಗೇನು ಉಪದೇಶ ಮಾಡ್ತಾರೆ ಅಂತಲ್ಲಿ ಕಣ್ಣು ಮುಚ್ಕೋಬೇಡಿ ಅಂತ. ನಿಜ ತಪ್ಪು. ಯಾಕಪ್ಪ ಕಣ್ಣು ಮುಚ್ಕೊಳ್ತೀವಿ ಅಂದರೆ ನಮಗೆ ಗೊತ್ತಿದ್ರೆ ಕಣ್ಣು ಮುಚ್ಕೊಳ್ತೀವಿ. ಯಾಕೆ? ಅದು ಏನು ದರ್ಶನ ಆಗಬೇಕು ಅದು ಒಳಗಡೆನೇ ಆಗುತ್ತೆ ಹೊರತು ಹೊರಗಡೆ ಅಲ್ಲ. ನಮ್ಮನ್ನು ಒಳಗೆ ತಡಲಿಕ್ಕೆ ಅಷ್ಟೊಂದು ಪ್ಲ್ಯಾನ್ ಮಾಡಿದ್ದಾರೆ, ಅಷ್ಟು ವ್ಯವಸ್ಥೆ ಮಾಡಿ ಇಲ್ಲಿ ಬಂದರೆ ಕಣ್ಣು ಮುಚ್ಕೊಂಡು ನಮಸ್ಕಾರ ಆಗ್ತೀವಿ. ಹೌದಲ್ಲ? ಯಾಕೆ? ಏನು ದರ್ಶನ ಅಂತಕ್ಕಂಥ ಒಳಗಡೆ ಆಗುತ್ತೆ ಹೊರತು ಹೊರಗಡೆಗಲ್ಲ. ಹೌದಾ?
ಅಂದರೆ ನಮ್ಮಿಂದ ನಮ್ಮಲ್ಲೇ ಇದೆ ಸುಖ. ಇವಾಗ ಯಾವುದೋ ಒಂದು ವಸ್ತುನ ನಾವು ಬೇಕು ಅಂತೀವಿ, ಬಯಸ್ತೀವಿ. ಯಾವಾಗ ವಸ್ತು ಬೇಕು ಅನಿಸುತ್ತೋ ಆವಾಗ ವಸ್ತುನಲ್ಲಿ ಹೋಗಿ ಕೂತ್ಕೊಳ್ತೀವಿ. ನಾವು ಅದು ಕೂತ್ಕೊಳ್ತೀವಿ ಅಂದರೆ ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಎಷ್ಟು ದುಡ್ಡಾಗುತ್ತೆ, ಎಲ್ಲಿ ಸಿಗುತ್ತೆ, ಎಂಥ ಬ್ರ್ಯಾಂಡು ಅಂತೆಲ್ಲ ವಿಚಾರಿಸ್ತಿರ್ತೀವಿ. ಸರಿ, ಅದನ್ನು ರೆಡಿ ಮಾಡ್ಕೊಳ್ಳೋದ್ರೆ ಮನಸ್ಸು ಅದರಲ್ಲೇ ಇರುತ್ತೆ. ಸರಿ, ಎಲ್ಲ ರೆಡಿ ಕೊಂಡ್ಕೊಂಡ್ಬಂದು ಮನೆಗಿಟ್ವಿ. ಮನೆಗಿಟ್ಟ ತಕ್ಷಣ ನನ್ನನ್ನು ನಾನು ವಾಪಸ್ ಬಂದ್ಬಿಟ್ಟೆ. ಆ ವಿಷಯಕ್ಕೋಸ್ಕರ ಹೊರಗಡೆ ಹೋಗಿದ್ದೆ. ಅಂದರೆ ಮನಸ್ಸು ಹೊರಗಡೆ ಯೋಚನೆ ಮಾಡ್ತಿತ್ತು, ನಾನು ನನ್ನ ಹೊರಗಡೆ ತಿರುಗ್ತಿತ್ತು. ಯಾವಾಗ ಆ ವಿಷಯ ಪ್ರಾಪ್ತಿಯಾಗಿ ಮನೆಗೆ ತಂದಿಟ್ಕೊಂಡು ಅವಾಗ ನನ್ನಲ್ಲಿ ನಾನು ವಾಪಸ್ ಬಂದ್ಬಿಟ್ಟೆ. ನನ್ನಲ್ಲಿ ನಾನು ವಾಪಸ್ ಬಂದಾಗ ಆನಂದ ಕಾಣುತ್ತೆ. ಅವಾಗ ನಾವು ಅಂದ್ಕೊಳ್ತೀವಿ ಈ ವಿಷಯದಿಂದ ಬಂತು ಅಂತ. ನಿಜವಾದ ಆ ವಿಷಯದಿಂದಲೇ ಬಂದಿದ್ದೆ. ಈ ಅನುಭವ ನೋಡ್ಕೊಳ್ಳಿ. ಇದೊಂದು ಹೇಳಿ ನಿಲ್ಲಿಸ್ತೀನಿ. ಯಾರೋ ಟಿ ವಿ ತೊಗೊಂಡ್ರು. ಆ ಟಿ ವಿ ತೊಗೊಳ್ಳೋ ತನಕ ಏನು ಒದ್ದಾಡ್ತಿದ್ರು. ಸರಿ, ತಗೊಂಡು ಮನೆಗೆ ತಂದಿಟ್ಟ ಅವನು. ಹಬ್ಬ ಆನಂದ ಅಂದರು. ಹೌದಾ? ಮತ್ತೆ ಅದೇ ಅವನು ಇಟ್ಬಿಟ್ಟು ಹೊರಟೋದ. ಇವ್ರು ಆನ್ ಮಾಡ್ತಾರೆ, ಅವಾಗ ಇಟ್ಟ ಕರೆಂಟ್ ಹೊರಟೋಯ್ತು. ಕರೆಂಟ್ ಬಂದಮೇಲೆ ಆನ್ ಮಾಡಿ ಸರಿ ಹೋಗುತ್ತೆ ಅಂತ ತೋರಿಸ್ಬಿಟ್ಟು ಹೋದ. ಕರೆಂಟ್ ಬಂದಮೇಲೆ ಆನ್ ಮಾಡಿದ್ರೆ ಅದೇನಾಯಿತು, ಫಿಗರ್ ಬರುತ್ತೆ, ಸೌಂಡ್ ಬರೋಲ್ಲ. ಫಿಗರ್ ಬರುತ್ತೆ, ಸೌಂಡ್ ಬರೋಲ್ಲ. ತಂದಿಟ್ಟು ಇವಾಗ ಆನಂದ ಇದೆಯೋ? ಅಯ್ಯೋ ನಮ್ಮ ಪ್ರಾರಬ್ಧ ಅಲ್ಲ. ತಂದಿಟ್ಟಾಗ ಟಿ ವಿನಲ್ಲಿ ಆನಂದ ಇದ್ದರೆ ಟಿ ವಿ ಅಲ್ಲೇ ಇದೆಯಲ್ಲ, ಮತ್ತು ಯಾಕೆ ಆನಂದ ಇಲ್ಲ? ಸರಿ, ಮತ್ತೆ ಅವನು ಫೋನ್ ಮಾಡೋ, ಅವನು ಬಂದ ರಿಪೇರಿ ಮಾಡ್ದ. ರಿಪೇರಿ ಮಾಡಿ ಆನ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಕರೆಂಟ್ ಬಂದಮೇಲೆ ನೀವು ಆನ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಅಂತ. ಕರೆಂಟ್ ಬಂದಮೇಲೆ ಆನ್ ಮಾಡಿದ್ರೆ ಫಿಗರು ಬರೋಲ್ಲ, ಸೌಂಡು ಬರೋಲ್ಲ. ಇವಾಗ ಆನಂದ ಇದೆಯೋ? ಮತ್ತು ಟಿ ವಿನಲ್ಲಿ ಆನಂದ ಅಂತಿಲ್ಲ, ವಸ್ತುವಿನಲ್ಲಿ ಆನಂದ ಇಲ್ಲ. ವಸ್ತು ನಾವು ಬೇಕು ಅಂದಾಗ ನಮ್ಮಿಂದ ನಾವು ದೂರ ಆಗ್ಬಿಡ್ತೀವಿ. ಯಾವಾಗ ವಸ್ತು ಪ್ರಾಪ್ತಿ ಆಯಿತೋ ಅವಾಗ ನಮ್ಮನ್ನು ನಾವು ಬಂದ್ಬಿಡ್ತೀವಿ, ಆನಂದ ಆಗುತ್ತೆ. ಸೊ ಆನಂದ ವಸ್ತುವಿನಿಂದ ಬರತಕ್ಕಂಥ, ವಸ್ತುವಿನಿಂದ ಅಲ್ಲ ನಮ್ಮಿಂದಲೇ ಬರತಕ್ಕಂಥದ್ದು. ಇದು ವಿವೇಕ ಮಾಡ್ಕೊಳ್ಳಿರ ರಜೋಗುಣಿಯಾಗಿರ್ತಕ್ಕಂಥದ್ದು. ಮತ್ತೆ ಮತ್ತೆ ಆ ವಸ್ತುಗಳನ್ನ ಬಯಸ್ತಾನೆ, ಅದು ಸುಖ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ವಿಷವಾಗುತ್ತೆ. ಯಾವ ರೀತಿ ವಿಷವಾಗುತ್ತೆ ಅನ್ನತಕ್ಕಂಥದ್ದನ್ನು ನಾಳೆ ದಿವಸ ನಾವು ತಗೊಳ್ಳೋಣ. ನಿಜವಾದ ವಿಷಯ ಸುಖ ಯಾವ ರೀತಿ ವಿಷ ಆಗುತ್ತೆ, ಶಾಸ್ತ್ರ ಹೇಳ್ತಾರೆ ವಿಷ ಆಗುತ್ತೆ ಅಂತ. ಅದು ಯಾವ ರೀತಿ ವಿಷ ಆಗುತ್ತೆ ತಿಳ್ಕೋಬೇಕು. ಈ ವಿಷಯಗಳಲ್ಲಿ ವಿಷಯದಲ್ಲೇ ಜೀವನ ಮಾಡೋದು ಏನು ಜೀವನ ಇದು ಅನ್ನತಕ್ಕಂಥದ್ದಿದ್ರೆ ನಾಳೆ ದಿವಸ ಬನ್ನಿ ಅದನ್ನು ಸ್ಪಷ್ಟ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದ